ಕೂಡ್ರಣ್ಣ ಬರ್ರಿ ಕೂಡ್ರಿ ಚಾಲು ಮಾಡೋದು. ಶ್ರೀ ಕಲಬುರ್ಗಿ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಸೊ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾವೆಲ್ಲರೂ ಸೇರಿವಿ. ಯಾಕಂದ್ರ ಸೇರಿವ್ರಿ. ಲೈಕ್ ಇದು ಏನು ಡಿಸ್ಕಷನ್ ಇಲ್ಲ, ಜಸ್ಟ್ ಒಂದು ಫ್ರೆಂಡ್ಸ್ ಗ್ರೂಪ್ ಒಳಗೆ ಏನ್ ಡಿಸ್ಕಸ್ ಆಗ್ತದ ಹಂಗ ಡಿಸ್ಕಸ್ ಮಾಡಿದ್ವಿ. ಫ್ಯಾನ್ ಮೀಟಪ್ ಮಾಡೀನ್ರಿ, ಮೀಟಪ್ ಅಲಕ್ ಬಂದಾರ್ರಿ ಇಸ್ ಮಂದಿ. ಫ್ಯಾನ್ ಮೀಟಪ್ ಅಲಕ್ ಬಂದಾರ? ನೀವ್ಯಾಕ ತಳಕ್ ಕೂತಿರಿ ಏನ? ಫ್ಯಾನ್ಸ್ ಎಲ್ಲ ಮ್ಯಾಕ್ ಕೂತಾವಲ್ಲ. ಯಸ್ ಗಾಯ್ಸ್, ವಿಷಯ ಏನಂದ್ರ ಇವತ್ತ ಸುಮ್ಮದಿ ಭೇಟಿಯಾಗಿವ್ರಿ. ಸುಬ್ಬಮಣ್ಣ ಅವ್ರದ್ದು ಸೋಷಿಯಲ್ ಸ್ಪೇಸಿಗೆ ಶಾರ್ಟ್ ಔಟ್ ಕೊಡ್ತೀನಿ ನೋಡ್ರಣ. ಸೊ ಅವ್ರ ಸೋಷಿಯಲ್ ಸ್ಪೇಸ್ ಒಳಗೆ ಕೂತ್ ಸ್ವಲ್ಪ ಮಜಾ ಮಾಡಮ ಅಂತ ಬಂದಿವ್ರಿ. ಸೊ ಮಜಾ ಮಾಡೋದ್ ಬದ್ಲಿ ನಮ್ ಜೊತೆ ನಿಮಗೂ ಮಜಾ ಸಿಗಲ್ಲ ಅಂತಂದು ಬಂದಿವಿ. ಟಾಕ್ಸ್ ಕೇಳಕ್, ಫ್ರೆಂಡ್ಸ್ ಟಾಕ್ಸ್ ಕೇಳಕ್ ಬಂದಿವ್ರಿ. ಸೊ ಫ್ರೆಂಡ್ಸ್ ಟಾಕ್ಸ್, ಫಾಲ್ತು ಟಾಕ್ಸ್, ಉದ್ರಿ ಏನ್ ಬಿ ಹೇಳ್ಬೋದ್ರಿ, ಉದ್ರಿ ಹೇಳ್ಬಹುದು, ಏನು ಬಿ ಹೇಳ್ಬಹುದು, ಸುಮ್ ಟೈಮ್ ಪಾಸ್ ಅನ್ಬೋದು. ಅಸಲಿ ಅನ್ಫಿಲ್ಟರ್ ಮಾತುಕತೆ, ಅಸಲಿ ಅನ್ಫಿಲ್ಟರ್. ಅನ್ಫಿಲ್ಟರ್ ಜಾಸ್ತಿ ಬೈಯೋದೆಲ್ಲ ಬೇಡ, ಬಯಸ್ಕೊಳ್ಳೋದೆಲ್ಲ ಬೇಡ. ಜೋರ್ ಜೋರ್ ಮಾತಾಡ್ರಿ, ಅದು ಒಂದ್ ಸ್ವಲ್ಪ ಫಿಲ್ಟರ್ ಆತ. चलो ओपनिंग शुरू करते. चलो शुरू करते. So the topic is influencers. Yes, influencers. Types of influencers. Influencer ಅಂದ್ರೆ ನಮಗೆ ಗೊತ್ತಿಲ್ಲ ಅಣ್ಣ. ಇನ್ಫ್ಲುಯೆನ್ಸರ್, ಕಂಟೆಂಟ್ ಕ್ರಿಯೇಟರ್ ಸ್ವಲ್ಪ ಡಿಫರೆನ್ಸ್ ಯಾರು ಇಲ್ಲಣ್ಣ. ಸೀರಿಯಸ್ಲಿ ಈಗ ನೋಡ್ರಿ, ಕ್ರಿಯೇಟರ್ಸ್, ಇನ್ಫ್ಲುಯೆನ್ಸರ್ಸ್ ಇವು ಡಿಫ್ರೆನ್ಶಿಯೇಟ್ ಏನಾದ್ರ ಅಣ್ಣ ಕ್ರಿಯೇಟರ್ಸ್ ಮತ್ತು ಇನ್ಫ್ಲುಯೆನ್ಸರ್ಸ್? ಅಣ್ಣ ಇನ್ಫ್ಲುಯೆನ್ಸರ್ಸ್ ಅಂತ ನನ್ನ ಪ್ರಕಾರ ಎಲ್ಲ ಯಾರು ವಿಡಿಯೋ ಮಾಡ್ತಾರ ನೋಡ್ರಿ, ಎಡಿಟ್ ಮಾಡ್ತಾರ ನೋಡ್ರಿ, ಅವರಿಗೂ ಇನ್ಫ್ಲುಯೆನ್ಸರ್ಸ್ ಅಂತ ಇರ್ತಾರೆ. ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಅಣ್ಣ ಯಾರು ಒರಿಜಿನಲ್ ಕಂಟೆಂಟ್ ಕೊಡ್ತಾರ ಅವ್ರ ಕಂಟೆಂಟ್ ಕ್ರಿಯೇಟರ್ ಅಂತ ನಾ ಅಂತೀನಿ. ನನಗೆ ಗೊತ್ತಿಲ್ಲ. ಆ ಕಂಟೆಂಟ್ ಕ್ರಿಯೇಟರ್ ಎಂದು ಇನ್ಫ್ಲುಯೆನ್ಸ್ ಮಾಡ್ತಾರ, ಅವರು ಇನ್ಫ್ಲುಯೆನ್ಸರ್. ಕಂಟೆಂಟ್ ಕ್ರಿಯೇಟರ್ ಇಸ್ ಆಲ್ಸೋ ಇನ್ಫ್ಲುಯೆನ್ಸರ್, ಬಟ್ ಇನ್ಫ್ಲುಯೆನ್ಸರ್ ಇಸ್ ನಾಟ್ ಎ ಕಂಟೆಂಟ್ ಕ್ರಿಯೇಟರ್. ಆಯ್ತ್ರಣ್ಣ. ಒಂದು ಡೌಟ್ ಅಣ್ಣ. ಈಗ ನಂದು ಫುಡ್ ಪೇಜ್ ಅದ. ಸೊ ಆಮೆ ಕಂಟೆಂಟ್ ಕ್ರಿಯೇಟರ್ ಇನ್ಫ್ಲುಯೆನ್ಸರ್? ಇವರೇ ಕಂಟೆಂಟ್ ಕ್ರಿಯೇಟರ್. ಬಿಕಾಸ್ ಫುಡ್ ಪೇಜ್ ಫುಡ್ ಕಂಟೆಂಟ್ ಕೊಡೋದಿಲ್ಲ, ನೀವು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿರಲ್ಲ ಅಂದ್ರೆ ಅದ್ರ ಬಗ್ಗೆ ಹೇಳ್ತಿರಲ್ಲ, ಅದೇ ಅದು ನಾಲೆಜ್ ಇಲ್ಲ. ಈಗ ನೋಡ್ರಣ, ಒಂದು ವಸ್ತು ಬಗ್ಗೆ ನೀವು ಏನಾರು ಹೇಳೋದಂದ್ರೆ ಅದು ಕಂಟೆಂಟ್ ಕ್ರಿಯೇಟ್ ಮಾಡ್ದಂಗ ನೀವು. ಗೆಟ್ ರೆಡಿ ವಿತ್ ಮೀ. ಗೆಟ್ ರೆಡಿ ವಿತ್ ಮೀ ಕರೆಕ್ಟ್ ಅದ. ಡೌಟ್ ಇದೆ ಕೇಳಿದ್ರು. ಗೆಟ್ ರೆಡಿ ವಿತ್ ಮೀ ಇಸ್ ಆಲ್ಸೋ ಕಂಟೆಂಟ್. ಅಣ್ಣ ಇಲ್ರಿ, ಗೆಟ್ ರೆಡಿ ಕಾಂಟೆಂಟ್ ತೋರಿಸ್ತಾರ ಅಣ್ಣ ಅವ್ರ. ಓಕೆ ಹೊಸದೇನು ತೋರ್ಸಲ್ಲ. ಒಂದ್ಸಲ ಗೆಟ್ ರೆಡಿ ವಿತ್ ಮೀ ದಿನ ಸೇಮ್ ಇರ್ತಾವ. ದಿನ ಹೊಸ ಬಟ್ಟಿ, ಹೊಸ ಕಂಟೆಂಟ್ ಅಲ್ಲ. ಹೊಸ ಬಟ್ಟಿ ತೋರಿಸ್ತಾರೆ, ನೀವೇನ್ ಅಣ್ಣ. ಬಟ್ ಒಂದ್ರಿ ಅಣ್ಣ, ಇನ್ಸ್ಟಾಗ್ರಾಮ್ ನನಗೆ ಏನ್ ಖರಾಬ್ ಅನಸ್ತು ಗೊತ್ತ್ರಿ ಅಣ್ಣ, ಒಂದು ಫೆಮಿನಿಸಮ್ ಅದಾರ ಅಣ್ಣ. ಅಣ್ಣ ಹುಡುಗರಿಗೆ ಯಾಕೆ ಸಪೋರ್ಟ್ ಸಿಗಲ್ರ ಅಣ್ಣ? ಹುಡುಗಿಯರಪ್ಲೆ ಬೈ ಒಂದು ಈಗ ನೋಡಿ ಬೈ, ಎಲ್ಲರೂ ಒಂದು ಸಮಾನ ಅಂತ ಹೇಳ್ತಾರೆ, ನಾವು ಹಂಗೆ ಬಿಲೀವ್ ಮಾಡ್ತೀವಿ. ಬಟ್ ಪ್ರಾಬ್ಲಮ್ ಎಲ್ಲಿ ಬರ್ತದ, ಹುಡುಗಿಯರು ಏನು ಭೀ ಮಾಡಲಿ, ಒಂದು ಹುಡುಗಿದ ವಿಡಿಯೋ ತೋರಿಸ್ತೀನಿ ನಾನು ನಿಮ್ಗೆ, ಸೇಮ್ ವಿಡಿಯೋ ನಾ ಮಾಡ್ತೀನಿ, ನನಗಲ್ರಿ ಅದ್ರದ್ದು 5% ವ್ಯೂಸ್ ಬರಲ್ಲ. ಅದಕ್ಕೆ ಕಾಪಿ ಮಾಡಬೇಡ್ರಿ, ಒರಿಜಿನಲ್ ಮಾಡ್ಬೇಕು. ಇಲ್ರಿ ಅಣ್ಣ, ನಾನು ಹೇಳ್ತೀನಿ ಕಂಪ್ಯಾರಿಸನ್. ಅದು ಏನಂತಾರ, ಸಮಾಜನೇ ಹಂಗೆ ಅದ ಅಣ್ಣ. ಅದು ನಂಗೆ ತೋರಿಸಿ 4 ಮಂದಿಗೆ ಶೇರ್ ಮಾಡ್ತೀನಿ, ಶೇರ್ ಮಾಡೋದು ಅಷ್ಟೇ ಅದು ಮಾತ್ರ. ಅದನ್ನು ಕರೆಕ್ಟ್ ಆಗ್ಬಿಟ್ರಿ. ಬಟ್ ಈಗ ಅದೇ ಕೆಲವೊಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಹುಡುಗಿಯರು ಏನ್ ಮಾಡ್ತಾರ, ಅದೇ ಒಂದು ಪ್ಲಸ್ ಪಾಯಿಂಟ್ ತಗೊಂಡ್ರ ಬಾಳ ಮಂದಿ ಅಣ್ಣ. ಆಕ್ಚುಲಿ ಏನಂತಾರ, ಮಿಲಿಯನ್ ಗಟ್ಲೆ ಅಣ್ಣ, ಏನು ಕಂಟೆಂಟ್ ಇಲ್ಲ ಅಣ್ಣ ಅದ್ರೊಳಗ. ಲಿಟರಲಿ ಹೇಳ್ತೀನಿ, ಏನು ಟ್ಯಾಲೆಂಟ್ ಇಲ್ಲ, ಏನು ಇಲ್ಲ. ಬಟ್ ಏನಂತಾರ, ಫಾಲೋವರ್ಸ್ ಮಾತ್ರ ಬೆಂಕಿ ಅದಾರ ಅಣ್ಣ. ಸೋಷಿಯಲ್ ಮೀಡಿಯಾ ನನ್ನ ಪ್ರಕಾರ ಜೀವನ ಇದ್ದಂಗ ನೋಡ್ರಿ. ಹುಟ್ಟೋದು ಈಜಿ, ಹಿಟ್ ಆಗೋದು ಈಜಿ, ಅಲ್ಲಿ ಇರೋದು ಇಂಪಾರ್ಟೆಂಟ್. ಬರ್ಲತ್ತಾರೆ ಕಂಟೆಂಟ್ ಮಾಡ್ಲಿಕ್ಕೆ. ಯಾರು ಬರ್ತಾರ ಹೋತಾರ, ಬಂದವ್ರಿಗೂ ನೋಡಿ, ಹೋದವ್ರಿಗೂ ನೋಡಿ, ಮೇನ್ ಯಾರು ಇರ್ತಾರ ನೋಡ್ರಿ, ಅದು ಮೇನ್. ಇನ್ನೂ ಒಂದು ಮಾತಾಡ್ರಿ, ಯಾವಾಗ ಕಂಟೆಂಟ್ ಇರ್ಲಿ ಏನೂ ಇರ್ಲಿ, ಹುಡುಗಿಯರು ಫಸ್ಟಿಗೆ ಬರ್ತಾರ ಒಂದು 5K 10K, ಅವ್ರಿಗೆ ಭಾಳ ಪ್ರಮೋಟ್ ಮಾಡ್ತಾರೆ ಮಂದಿ. ಏನೂ ಜಾಸ್ತಿ ಅವ್ರಿಗೆ ಇಜ್ಜತ್ ಕೊಡ್ತಾರೆ. ಈಗ ನಾವು 30K 40K ನೋಡಿ, ನಾವು ಏನಿಲ್ಲ ಒಟ್ಟು ಅದು ಯಾಕ್ರಿ ಬೈ ಅಂದ್ರೆ ಹುಡುಗಿಯರ, ಅಂದ್ರೆ ಅದು ಹುಡುಗಿಯರ್ 5K ಅದ ಅಂದ್ರೂ ಭಾಳ ಮಂದಿ ಕೊಂಡಾಡ್ತಾರೆ ಅವ್ರಿಗೆ. ಅದ್ರ ಬಾಜು 10K ಕೊಡ್ತಾರ. ಅದು ಬೈ ಅದು ಹುಡುಗಿಯರಿಗೆ ಜಲ್ದಿ ಡಿಪೆಂಡ್ ಆಗ್ತಾರೆ. ಫಾಲೋವರ್ಸ್ ಕಿಂತ ಶೇರ್ಸ್ ಮ್ಯಾಟರ್ ಆಗ್ತದೆ. ನಿಂದು ಒಂದೇ MMS ಲೀಕ್ ಐತಂದ್ರೆ ಎಲ್ಲರೂ ಕೊಂಡಿರ್ತಾರೆ. ಡಿಪೆಂಡ್ಸ್ ಅಪಾನ್ ಕಂಟೆಂಟ್. ಈಗ ನಮ್ ಗುಲ್ಬರ್ಗ ನೋಡ್ರಿ,
ಕಲಬುರ್ಗಿ ಫುಡ್ ಬ್ಲಾಗರ್ ಅಣ್ಣ ಏನ್ರಿ ಅಣ್ಣ ಇದು? ಅಣ್ಣ ಅಂದ್ರೂ ಕಮ್ಮಿ ಅದ ನೋಡ್ರಿ ಮಾರ್ಕೆಟ್ ಫುಡ್ ಬ್ಲಾಗರ್ಸ್ ಈ ಕಮ್ಮಾಗಿದೆ ಲಾಸ್ಟ್ ಅದ ಯಾರೋ ಒಬ್ಬ ಕಮ್ ಮಾಡ್ಸಿರೋದು ಜನವರಿ ಅಣ್ಣ ಜನವರಿದಾಗ ಸಾಕ್ ಮಾಡ್ಯಾರಿ ನೋಡ್ರಿ ನನಗೂ ಕಂಟೆಂಟ್ ಹೌದು ರುಬ್ಬದ ಗಲ್ಲಿ ಹೋಗ್ಬಾರ ಅವಾರ್ಡ್ನಾಗ ಹೋಯ್ತು. ಗಲ್ಲಿ ಬಿಡ್ರಿ ಮನೆಗೆ ಒಬ್ಬರು ಫುಡ್ ಬ್ಲಾಗರ್ ಆಗೈತಿ ಅಣ್ಣ ಎಲ್ಲ ಬಂಡಿ ಬಿಟ್ಟಿಲ್ಲ ಯಾವ್ದು ಬಂಡಿ ಬಿಟ್ಟಿಲ್ಲ ಅಣ್ಣ ಜೇವರಿ ಕ್ರಾಸ್ ಇದೆ ಬಂಡಿ ಬಿಟ್ಟಿಲ್ಲ ಹೈಕೋರ್ಟ್ ಇಲ್ಲೇ ಇರೋದೆಲ್ಲ ತೆಗದಾರ ಕಂಟೆಂಟ್ ಯಾವ್ದಾಗಿತ್ತಲ್ಲ ಅವ್ರಿಗೆ ಒಂದೊಂದ್ಸಲ ಅವ್ರಿಗೆ ದೋಸ್ತರಿಗೆ ಪಾರ್ಟಿ ಕೊಡೋದಿತ್ತಂದ್ರು ಯಾವ್ದ್ರ ಹೋಟೆಲ್ ಹಿಡಿದು ವಿಡಿಯೋ ಮಾಡಿ ಪಾರ್ಟಿ ಕೊಟ್ರ ಹಂಗೂ ಆಗ್ಯದ್ರಿ ಅಣ್ಣ ಭಾಳ ಅಣ್ಣ ಸುಮ್ ಬಂಡಿ ಬಲ್ ಹೋಗಿ ನಿಂತಲ್ಲ ಅಣ್ಣ ಮೊನ್ನೆ ಬಂದು ವಿಡಿಯೋ ಮಾಡ್ಕೊಂಡು ಹೋಗಿಲ್ರಿ ಮತ್ತೆ ಬಂದಿರಂತ ಮೊನ್ನೆ ಅವತ್ತು ಕಂಟೆಂಟ್ ಕೊಡೋ ಟೈಮ್ ನಾವು ರೀಲ್ ಮಾಡತ್ತೀವಿ ಅಣ್ಣ ಆಕ್ಚುಲಿ ರೀಲ್ ಶೂಟ್ ಮಾಡತ್ತೀವಿ ಮಾಡೋ ಎಲ್ಲಿ ಇದು ಮೊನ್ನೆ ಬಂದ್ ಹೋಗಿರ್ರಿ ಮತ್ ಬಂದಿರಿ ಅಂತ ನಮ್ದು ಇರ್ತು ಬೇರೆ ನಾವು ಸುಮ್ಮ ಒಂದ್ 4 ಮಂದಿ ನಿಂತರ ಅಣ್ಣ ಏನಾಗ್ಯದ ಗೊತ್ತ್ರಿ ನಾವು ಶೂಟ್ ಮಾಡ್ಲತ್ತೀವಿ ಬಂಡಿ ಬಲ್ ಆದ್ರೂ ಅಣ್ಣ ದೋಸ್ತಿಗೆ ಒಯ್ತೀವಿ ಸಿಗರೇಟ್ ಹೊಡಿತೀವಿ ನಿಂತಿ ಅದು ಇತ್ತಲ್ಲ ಅದು ವಿಡಿಯೋ ಅದು ನಾವು ವಿಡಿಯೋ ಶೂಟ್ ಮಾಡಿ ನಿಂತೀವಿ ಓನರ್ ಬಂದನು ಆ ಹೋಟೆಲ್ ಅಂದ್ರೆ ಬಂಡಿ ಸ್ವಲ್ಪ ಹೋಟೆಲ್ ಹಿಂಗಿತ್ತು ಮೊನ್ನೆ ಮಾಡ್ರಲ್ರಿ ಮತ್ತೆ ಬಂದಿರಂದ್ರಪ್ಪ ಅಂದ ಅಣ್ಣ ನಿಮ್ ಹೋಟೆಲ್ ವಿಡಿಯೋ ಮಾಡ್ಲಿಕ್ ಬಂದಿಲ್ರಿ ಅಂದ ಇಲ್ಲಿ ಮಾಡ್ರಿ ಇರ್ಲಾಕ್ ತೋರಿ ನಡೀತದ ಅಂತ ನಾ ಅವನಿಗೆ ಮತ್ತೆ ಸಮಜ ಅಣ್ಣ ಇಲ್ರಿ ಅಣ್ಣ ಆಮ್ಯಾಗ ಅವ ಖುನ ಹಿಡ್ದನು ಆಮ್ಯಾಗ ಅವ ನಾ ಆ ಡಿವೈಡರ್ ಮ್ಯಾಗ ನಿಂತಿದ್ರಣ ಅಪೋಸಿಟ್ ಇರುತ್ತೆ ನೋಡ್ರಿ ರೋಡಿನ ಗ್ರಿಲ್ ಹೈವೇ ಮ್ಯಾಗ ಅಲ್ಲಿ ನಿಂತಿದ್ವ ಅಣ್ಣ ಇಲ್ಲಿ ಬರ್ರಿ ಅಂದನು ಇಲ್ಲಿಲ್ರಿ ಅಣ್ಣ ಏ ಅಣ್ಣ ನೀವು ಬರ್ರಿ 1 ನಿಮಿಷ ಕರ್ದಿ ಕೈ ಬಳಸನ್ರಿ ಅಣ್ಣ ನಿಮ್ ಎಲ್ಲಾ ವಿಡಿಯೋಸ್ ನೋಡ್ತೀನಿ ಅಣ್ಣ ಮಿಂಡ್ರಿ ಮಲ್ಯ ನೀವು ಬಾಡ್ಕೋ ಬಸ್ಸ ನೀವೆಲ್ಲಾ ನೋಡ್ತೀನ ನನ್ಗೆ ಅನಸ್ತು ಹಿಂಗ್ ಮಾಡ್ಲಿಕ್ ಬಂದಿರಲ್ಲ ನಾ ಅವನಿಗೆ ಅಂದ ಇಲ್ರಿ ಅಣ್ಣ ಹಿಂಗ್ ಬೇರೆ ಶೂಟ್ ಅದ ಸುಮ್ ನಿಮ್ದು ಹೋಟೆಲ್ ತೊಗೊಂಡಿವ್ ಏ ಅಣ್ಣ ನಿಮ್ ನೋಡ್ತೀನ್ರಿ ಆ ದಿನ ನಾವ್ ಯಾವ ವಿಡಿಯೋ ಬಿಟ್ಟಿದ್ದೆ ಗೊತ್ತ್ರಿ ಅಣ್ಣ ಬಾಜು ಮನಿ ಅಂಕಲ್ ಲಫಡ ಆ ವಿಡಿಯೋ ಅವ ಎಷ್ಟ್ ನಕ್ಯನ್ ಗೊತ್ತ್ರಿ ಅಣ್ಣ ಅವ ನೋಡಿ ಕೈ ಮೆಳಾಸಿ ಅವ ಫುಲ್ ಚಾ ಜಸ್ಟ್ ಫೋರ್ಸ್ ಮಾಡ್ಯಾನ ಅಣ್ಣ ಚಾ ಕುಡೀರಿ ಚಾ ಇಲ್ರಿ ಅಣ್ಣ ನಾವು ಕುಡ್ದೀವ ಅಂತ ಗ್ಲಾಸ್ ತೋರಿಸ್ದವನಿಗೆ ಅವಾಗ ಬಿಟ್ಟನ್ ಭಾಳ ರೆಸ್ಪೆಕ್ಟ್ ಕೊಟ್ಟ ನೋಡ್ರಿ ಬಟ್ ಫುಡ್ ಬ್ಲಾಗರ್ ತಿಳಿದ್ವಿ ನಾವು ಫಾಸ್ಟ್ ವಿಡಿಯೋ ಅದೇ ಒಂದ್ ಮೇಟ್ರಿ ಫುಡ್ ಬ್ಲಾಗರ್ ಅಂದ್ರೆ ಏನ್ ರೆಸ್ಪೆಕ್ಟ್ ಕೊಟ್ಟ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಏನ್ ರೆಸ್ಪೆಕ್ಟ್ ಅಣ್ಣ ಈಗ ಬ್ರಾಂಡ್ಸ್ ಹೆಂಗ ಗೊತ್ತ್ರಿ ನೋಡಲ್ಲ ಅಣ್ಣ ದೇ ಸಿ ಯುವರ್ ಕಂಟೆಂಟ್ ದೇ ಸಿ ಯುವರ್ ಸ್ಟ್ಯಾಂಡರ್ಡ್ಸ್ ದ ಕ್ವಾಲಿಟಿ ಆಫ್ ಕಂಟೆಂಟ್ ಈಗ ಅಂದ್ರೆ ಕ್ವಾಲಿಟಿ ಅಂದ್ರೆ ಜಾಬ್ ಗಿಬ್ ಎಲ್ಲ ಹೋದ್ಮೇಲೆ ಕಂಟೆಂಟ್ ಕ್ರಿಯೇಟರ್ ಕಂಟೆಂಟ್ ಮಾಡೋದೇ ಒಂದು ದೊಡ್ಡ ಒಂದು ಜಾಬ್ ಆತ ನೋಡ್ರಿ ಜಾಬ್ ಆಗ್ತದೆ ಈಗ ಆಲ್ರೆಡಿ ಗೌರ್ಮೆಂಟ್ ಎಷ್ಟೋ ಸಾವಿರ ಕೋಟಿ ಈಗ ಅದ್ರಲಿಂತ ಹೊಂಟದ್ರಣ್ಣ ಈಗ ಆಕ್ಚುಲಿ ಅಂಡ್ ಮೊನ್ನೆ ಒಂದ್ ಯಾವ್ದೋ ಬಿಲ್ ಪಾಸ್ ಮಾಡ್ರಲ್ರಿ ಮೊನ್ನೆ ಯಾರೋ ಕಾನ್ಸ್ಟಿಟ್ಯೂಷನ್ ಯಾರೋ ಅಂದ್ರ ಈಗ ಸ್ಟ್ರೈಕ್ ಎಲ್ಲ ಮಾಡ್ತಾರಲ್ರಿ ಸಾಂಗ್ಸ್ ಎಲ್ಲ ಇದು ಮಾಡಿದಕ್ಕ ಸ್ಟ್ರೈಕ್ ಮಾಡಂಗಿಲ್ಲ ಅಂತ ಅವ ಎಷ್ಟೋ ಕಷ್ಟಪಟ್ಟು ಮಾಡಿರ್ತಾನ ಬಟ್ ಏನೋ ಒಂದು ಎಜುಕೇಶನ್ ಪರ್ಪಸ್ ಆಗ್ಲಿ ಒಂದ್ ಏನೋ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗ್ಲಿ ಒಂದ್ ಯಾವ್ದೋ ಸಾಂಗ್ ಯೂಸ್ ಮಾಡ್ಕೊಂಡಿರ್ತಾರ ಡೈರೆಕ್ಟ್ ಆಗಿ ಬಂದು ಸ್ಟ್ರೈಕ್ ಮಾಡ್ಬಿಡ್ತಾರ ಬಟ್ ಆ ಸಾಂಗ್ ಹೋಯ್ತು ಬಟ್ ಅವ್ನ್ ಮಾಡಿರೋ ಎಫರ್ಟ್ ಹೋಗ್ತದ ಅದ್ರ ಜೊತೆ ಹಂಗಾಗಿ ಏನೋ ಬಿಲ್ ಏನೋ ಪಾಸ್ ಮಾಡ್ರ ಅಂತ ಅದೊಂದು ಬಿಲ್ ಏನ್ ಪಾಸ್ ಆಗಿಲ್ರಿ ಜಸ್ಟ್ ಇಟ್ಟನೋ ಮಾತ ಅದೇ ಅಲ್ಲ ಅದ್ರ ಬಗ್ಗೆ ಏನೋ ಡಿಸ್ಕಷನ್ ಪಾರ್ಲಿಮೆಂಟ್ ಒಳಗೆ ಏನೋ ಡಿಸ್ಕಸ್ ಮಾಡ್ಯಾರ ಬಟ್ ರಿಸಲ್ಟ್ ಅಣ್ಣ ಅಲ್ಲಿ ಪಾರ್ಲಿಮೆಂಟ್ ದಾಗ ಕೂಡ್ತಾರ ನೋಡ್ರಿ ಅವ್ರಿಗೆ ಸೋಶಿಯಲ್ ಮೀಡಿಯಾ ಬಗ್ಗೆ ಏನೋ ಗೊತ್ತಿರಲ್ಲ ಗೊತ್ತದರ ಅಷ್ಟು ಗೊತ್ತಿರಲ್ಲ ಸೋಶಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ಇರ್ತಾರ ಅವ್ರ ಬಲ್ಲಿ ಇವ್ರಿಗೆ ಅಷ್ಟು ನಾಲೆಜ್ ಇರಲ್ರಿ ಅಣ್ಣ ಆ ದಿನ ಪಾರ್ಲಿಮೆಂಟ್ ದಾಗ ವೆಬ್ಸೈಟ್ ನೋಡ್ರಿ ಮಾತ ಅಲ್ಲಿ 80-70% ಗೊತ್ತಾಗಿರಲ್ಲ ನಾ ಹೇಳ್ತೀನಿ ಗೊತ್ತೀರಿ ಅಣ್ಣ ನಾ ಅಂತೀನಿ ಅಣ್ಣ ಇದು ಒಂದು ಪೀರಿಯಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಸಿನಿಮಾ ಐತೆ ಅಂತ ತಿಳ್ಕೊರಿ ಸಿನಿಮಾದ ಒಂದು ಪೀರಿಯಡ್ ಇರುತ್ತೆ ಎಲ್ಲ ಹೀರೋಗಳು ಬರೋದು ಈ ಕ್ರಿಯೇಟರ್ಸ್ ಆಗದ ರೀ ಈ ಎಸ್ ಮಂದಿ ಬರ್ತಾರ ಬಲ್ರಿ ನಾ ಬಲ್ರಿ ಮೇನ್ ಬರೋದ ದೊಡ್ಡ ಮಾತಲ್ರಿ ಇರೋದು ದೊಡ್ಡ ಮಾತದ ಇರೋದ್ ದೊಡ್ಡ ಮಾತದ ರೀ ಬಂದ್ ಹೋದವ್ರು ಬಾಳಾರ ಈ ಒಂದ್ ಯಾರಾದಾರ ಅಣ್ಣ ಈಗ ಸೋಷಿಯಲ್ ಮೀಡಿಯಾ ಮೇಲೆ ಹೊಂಟ್ರ ಇನ್ನೊಂದ್ 3 ವರ್ಷ ನಿಂದಿರ್ತಿರೋದು ನಿಂದಿರ್ತದ ಯಾರು ಕನ್ಸಿಸ್ಟೆಂಟ್ ಅಂದ್ರೆ ಯಾರು ಮಾಡ್ತಾರ ಅವ್ರು ಯಾರು ಮಾಡ್ಬೇಕಂತ ಬಂದಿರ್ತಾರ ಅವ್ರು ಉಳಿತಾರ ಅದೇ ಕಲಬುರ್ಗಿ ಫುಡ್ ಬ್ಲಾಗರ್ಸ್ ಅಣ್ಣ ಮಜಾಕಿಲ್ರಿ ಅಣ್ಣ ನಾ ಖರೆ ಹೇಳ್ರಿ ಎಲ್ಲಾ ಫುಡ್ ಬ್ಲಾಗರ್ಸ್ ನಾವು ಒಂದು ಪೇಜ್ ತೆಗ್ದಿದ ಅಣ್ಣ 3 ದಿನದ 1,000 ಫಾಲೋವರ್ಸ್ ಅಣ್ಣ ನಡು ಖರೇನು ಭಾಳ ಹವಾಳ ಆಗೈತ್ರಿ ಅಣ್ಣ ಬಟ್ ಅಲ್ರಿ ಅಣ್ಣ ಜೆನ್ಯೂನ್ ಮಾಡ್ಲಿಕ್ಕೆ ಅಣ್ಣ ರೆಸ್ಪೆಕ್ಟ್ ಅದ ನೋಡ್ರಿ ಜೆನ್ಯೂನ್ ನಾ ಒಂದು ಹೋಟೆಲಿಗೆ ಹೋಗ್ತೀನಿ ನಾ ಆಂಬಿಯನ್ಸ್ ನೋಡ್ತೀನಿ ಬೈ ನಾ ಈ ಹೋಟೆಲಿಗೆ ಬಂದಿದ್ದ ನನಗೆ ಹಿಂಗೆ ಅನಿಸ್ತು ಕ್ಲೀನೆಸ್ ಇದ್ದಿದ್ದಿಲ್ಲ ಇದು ಚೇಂಜ್ ಮಾಡ್ಬೇಕು ಇವರು ದಟ್ ಈಸ್ ನಾ ಅದು ಮಾಡ್ಬೇಕಂತೀನಿ ಅಣ್ಣ ಬಟ್ ಮಂದಿಗೆ ಅದು ಅಕ್ಸೆಪ್ಟ್ ಆಗಲ್ಲ ಅಣ್ಣ ಇಲ್ಲಿ ಕಲಬುರ್ಗಿ ನಡೆಯಲ್ರಿ ಅಣ್ಣ ನೀವು ಇಲ್ಲ ಫೀಡ್ಬ್ಯಾಕ್ ಫಾರ್ ಎಕ್ಸಾಂಪಲ್ ನೀವು ಎಲ್ಲೋ ದುಬೈ ಬೇರೆ ಕಡೆ ಎಲ್ಲೋ ಮುಂಬೈದಾಗ ಇರ್ತೀರಿ ಸುಮ್ ಇಲ್ಲಿ ಎಲ್ಲೋ ಅದಕ್ಕೋ ಬಂದಿರಿ ಸುಮ್ ನೀವು ಮಾಡಿ ಚಲೋ ಇಲ್ಲ ಅಂತ ಹೋದ್ರೆ ನಡೀತೀರಿ ಇಲ್ಲ ಚಲೋ ಇಲ್ಲ ಅಂದ್ರೆ ಅದು ಮನೆಗೆ ಬರ್ತಾರೆ ಸೀದಾ ಇಲ್ಲ ಬಟ್ ಜೆನ್ಯೂನ್ ಮಾಡ್ಬೇಕ್ರಣ್ಣ ಫುಡ್ ಪೇಜಸ್ ದವರು ಒಂದೊಂದು ಎಕ್ಸ್ಪ್ಲನೇಟರಿ ಇರ್ಲಾಕ್ರಿ ನಡೀತದ ಒಂದೊಂದ್ ತಪ್ಪ ಇರ್ತಾವ ವಿಡಿಯೋದಾಗ ಒಂದ್ ಪ್ರಮೋಷನ್ ಮಾಡ್ರಿ ಓಕೆ ಬಟ್ ಇವೆಲ್ಲ ಪ್ರಮೋಷನ್ ಒಂದ್
ಕಂಟೆಂಟ್ ಇರಲ್ಲ ಟೈಮಿಗೆ ಹೋಗಿ ಹೊಡೆದಿರ್ತಾರ ಅವ್ರು ಬಂಡಿ ಮ್ಯಾಗ. ಒಂದು ಪ್ಲೇಟ್ ಪಾನಿಪುರಿ ಬೇಕಾಯ್ತದ ತಗೋರ ಪ್ರಮೋಷನ್ ಮಾಡೋದು. ಈಗ ಸಾಕು ಇಷ್ಟು ಈ ಮ್ಯಾಟರ್ ಬಗ್ಗೆ ಇನ್ನೂ ಮಾತಾಡ್ರೆ ನೋಡಲ್ ಆಡಿಯನ್ಸ್. ಟಾಪಿಕ್ ಚೇಂಜ್. ಅಣ್ಣ ಇದ್ರೊಳಗೆ ಇನ್ನೂ ಸ್ವಲ್ಪ ಕಟ್ ಮಾಡ್ರಿ, ಇದ್ರೊಳಗೆ ಕಟ್ ಮಾಡಿ ನೋಡ್ತಾರ ಯಾವ ಚಲೋ ಅದ ಅದು ಅಷ್ಟೇ ಇಡ್ರಿ. ನೋಡ್ತಾರ ಟಾಪಿಕ್ ಅಣ್ಣ ಟಾಪಿಕ್ ಇಲ್ರಿ ನಾವು ಕಟ್ 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 ಮಾಡಿ ಅಂದ್ರೆ ಗ್ಯಾಪ್ ಕೊಡಲಾಗ್ಯವಲ್ಲ. ಇಂಟ್ರೆಸ್ಟಿಂಗ್ ಟಾಪಿಕ್ ಅದ, ಇಂಟ್ರೆಸ್ಟಿಂಗ್ ಟಾಪಿಕ್ ಅದ, ಅದು ಕರೆಕ್ಟ್ ಅದ. ಬಟ್ ಇವ್ ಮನುಷ್ಯನ ಕೈ ಯಾಕೆ ಅಲಗಾಡ್ತಾವ ಇಷ್ಟು? ಕಾಪಿರೇಟ್ ಗೊತ್ತು ಅದಕ್ಕೆ ಮಮ್ಮಿ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಬೈ ಗೊತ್ತಿಲ್ಲ ನನಗ. ನೀ ಯಾರು ಫೋನ್ ಮಾಡ್ರ ಹೇಳ ಮಮ್ಮಿ. ಹಾ ಮಮ್ಮಿ ಹೇಳ ಅಲ್ಲಿ ಹೇಳ ಅಲ್ಲಿ ಸಾರಿ ಗಾಯ್ಸ್, ಮಮ್ಮಿ ಫೋನ್ ಅದ ಎತ್ತಲೇಬೇಕಾಗ್ತದೆ. ಹೇಳ್ಬೇಕಾಗ್ತ ಬೈ, ನೀ ಹೇಳ್ತು ಎತ್ತಬೇಕು. ನೀ ಒಂದ್ ಮಾತು ತೋರ್ಸು. ನನ್ ಮೇಲೆ ಬರ್ತೀವಿ ಬೈ. ಅದು ಮತ್ತೆ ಇಬ್ರು ಅಣ್ಣ ತಮ್ಮ ಸೇಮ್ ಇದೆ. ಏನು ಇರ್ಲಿ ಅಣ್ಣ ಅಂದ್ರೆ ಅವ್ರು ಅಣ್ಣ ತಮ್ಮ ಬರ್ತಾವ ಅಂದ್ಮ್ಯಾಗ ಆತ್ರಿ. ಟಾಪಿಕ್ ಗಾಯ್ಸ್, ಟಾಪಿಕ್ ಅಣ್ಣ ಫುಡ್ ವ್ಲಾಗರ್ ಸಾಕ್ರಿ ಅಣ್ಣ. ಹೆಚ್ಚಿಗೆ ಮನುಷ್ಯ ಮಾಡ್ಬೇಡ್ರಿ ಅದು. ಅಣ್ಣ ಜಾಸ್ತಿ ಅಲರ್ಟ್ ಮಾಡ್ಬೇಡ ಅಣ್ಣ, ಅವ್ರ ಬಗ್ಗೆ ಮಾತಾಡಿದ್ರೆ ಅಣ್ಣ ಕಾಪಿರೇಟ್ ಗೊತ್ತು. ಎಡಿಟ್ ಕಾಪಿರೇಟ್ ಬಿದ್ಬಿಡುತ್ತೆ. ಕಾಪರೇಟ್ ಎಲ್ಲರಿಗೂ ಕಾಲ್ ಬರ್ತಾವೆ. सास बिलर है नहीं। हाँ तुम्हारे सास कॉल करी थी ना, क्या हुआ तुम्हारे सास को? हाँ नहीं सासू माँ आ रही बोलती नहीं तुम्हारा सास तो ज्यादा बात कर ना। देखो भाई सीधी सी बात है, तुम्हारी शादी हुई बच्चे नहीं हो रहे, चुप रहो। शादी बच्चे नहीं हो रहे, ये क्या बात करता भाई? मम्मी ನೋಡ್ತಾ सॉरी भाई, जो भी मनीष भाई को माफ करोगे। ವಿಡಿಯೋ ಅವ್ರ ಮಮ್ಮಿ ನೋಡ್ತಾ कर दो ಅಣ್ಣ. ನೆಕ್ಸ್ಟ್ ಟಾಪಿಕ್ ಏನ್ ಟಾಪಿಕ್? ಕೇಳಿ ಕೊಡ್ತಾರ ಟಾಪಿಕ್. ಎಸ್ ಹೇಳ್ರಿ ಸುಮ್ ಕ್ಯಾಮ್ರಾ ತರ ಮಾತಾಡೋಣ. ಕ್ಯಾಮ್ರಾ ಮಾತಾಡ್ರಣ. ಏನ್ ಮಾತಾಡ್ಬೇಕ್ರಿ ಅಣ್ಣ? ಟಾಪಿಕ್ ಹೇಳ್ರಿ. ಕಲಬುರ್ಗಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಣ. ಕಲಬುರ್ಗಿ ಏನ್ ಮಾತಾಡ್ಬೇಕು ಹೇಳ್ರಿ. ಯಾಕೆ ಚಾಲು ಹೋತಿ ಖತಮ್ ಮಾಡ್ಬೇಕಂದ್ರೆ ಅಣ್ಣ ಅದ್ರಾಗ ಏನದರಿ ಎಲ್ಲ ಮಾತಾಡ್ಬೇಕಂದ್ರೆ ಸುಮ್ ಒಂದು ಲಾಳಗಿರಿ ಕ್ರಾಸ್ ರೋಡ್ ಮಾಡ್ಸರ್ ಆಯ್ತು ಅಣ್ಣ. ಬೆಕ್ಕಿ ದಿನ ಇದು ಆಕ್ಚುಲಿ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ಅಣ್ಣ ಮ್ಯೂಟ್ ಮಾಡ್ರಿ ನೀವು, ಕಾಪಿರೇಟ್ ಗೊತ್ತು. ಇಲ್ಲ ಹಲೋ ವೈನಿ ಫೋನ್ ಹಚ್ಚಾರ ಗೈಸ್. ವೈನಿ ಹಚ್ಚಾರ ಫೋನ್. ಕಾಲ್ ಮಾಡಿ ಏನಿಲ್ಲ ಅಂತ ಕಂಟೆಂಟ್ कंटेंट ಕಾಲ್ ಮಾಡಿ ಏನಿಲ್ಲ ಅದಕ್ಕಂತಾರ್ರಿ ಅಣ್ಣ. ಅಂತಾರೆ ವೈನಿ ರೀ, ನಾವು ಪಾಡ್ಕಾಸ್ಟ್ ಶೂಟ್ ಮಾಡತ್ತೀವ್ರಿ, ಆಮೇಲೆ ಹಚ್ಚ್ರಿ. ಓಕೆ ಆಯ್ತು ನೋಡ್ರಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್, दिस इज ಎಷ್ಟು ಅಂಡರ್ಸ್ಟ್ಯಾಂಡಿಂಗ್. ನಮಗೂ ಇಂತ ಒಂದು ಹುಡುಗಿ ಸಿಗಬಾರ್ದ? ಯಾವ ಬಿ ಸೊ ನೆಕ್ಸ್ಟ್ ಟಾಪಿಕ್ ಹೆಣ್ಣು ಹಣ್ಣು ಮಣ್ಣು ನಾವ್ ಹಿಂದ್ ಹೋಗ್ಬಾರ. ನಮ್ಮ ಹಿಂದೆ ಮ್ಯೂಟ್ ಮಾಡು. ಓ ಬೈ ಕಾಪಿರೇಟ್ ಗೊತ್ತು ಅಣ್ಣ. ಮತ್ತೆ ಫೋನ್ ರೀ सेकंड वाली ಹೇಳ್ರಣ್ಣ. ಇವ್ರಿಗೂ ಹೇಳ್ರಿ ಪಾಡ್ಕಾಸ್ಟ್ ಮಾಡತ್ತೀವಿ. बाबेटो ಹೇಳ್ರಣ್ಣ. ಏನ್ ಹೇಳತ್ತಿದ? ಯಾವಾಗಲೂ ಹೆಣ್ಣು ಹೆಣ್ಣು ಹಣ್ಣು ಹಣ್ಣು ಮಣ್ಣು ನಾವ್ ಹಿಂದ್ ಹೋಗ್ಬಾರ್ದು. ಅವ್ರ ನಮ್ಮಲ್ಲಿ ಬರೋದು. ನಾವ್ ಹಿಂದ್ ಹೋದೇವ್ ಅಂದ್ರೆ ನಮ್ದು ಲೈಫ್ ಪ್ರೀತಿ ಜೆನ್ಯೂನ್ ಇತ್ತು ಅಂತಂದ್ರೆ ಯಾರು ಹೋಗ್ತಾರೆ ಯಾರು ಬಿಡ್ತಾರೆ ಮ್ಯಾಟ್ರ್ ಆಗಲ್ಲ ಅಂತ ನನಗೆ ಅನ್ನಿಸ್ತು. ಗೊತ್ತಿಲ್ಲ. लव इज ब्लाइंड ब्रो. ಲವ್ ಇಸ್ ಬ್ಲೈಂಡ್. ಅದನ್ನು ಯಾರು ಹೇಳ್ತಾರೆ ನೋಡ್ರಿ ಬೈ. ಪ್ರೀತಿ ಜೆನ್ಯೂನ್ ಎಷ್ಟು ವರ್ಷ ಇರ್ತದ್ರಿ ಅಣ್ಣ ಅದಕ್ಕೊಂದು ಎಂಡ್ರಲ್ಲ ಅಂತ ನನಗೆ ಅನ್ನಿಸ್ತು. ಡೆಫಿನೇಷನ್ ಇಲ್ಲ. 8 ವರ್ಷ ಡೆಫಿನೇಷನ್ ಇರಲ್ಲ. ಏನು 8 ವರ್ಷ ಏನ್ ಪ್ರೀತಿಗೆ 8 ವರ್ಷ ಸಾಕೇನಿಲ್ಲ. 8 ವರ್ಷ ಸಾಕ್ರಣ. ಡೆಫಿನೇಷನ್ ಇರಲ್ಲ ಅಣ್ಣ. ಡೆಫಿನೇಷನ್ ಇದಲ್ರಿ ಅಣ್ಣ ಅದಕ್ಕೆ. ಲವ್ ಹ್ಯಾಸ್ ನೋ ಎಂಡ್. ಅಣ್ಣ ಆಯ್ತು ಅಣ್ಣ. ಒಬ್ಬೊಬ್ಬರಿಗೆ ಒಂದೊಂದು ಗೆಸಂಗ್ ಹೇಳಿದೀನಿ. ಲವ್ ಅಂದ್ರೆ ನೀವು ಏನಂತ ಹೇಳ್ಬೇಕ್ರಪ್ಪ. ಸ್ಟಾರ್ಟ್ ಆಕಡ ಮಾಡ್ರಿ. ಬೈ ನಾ ಒಂದ್ ಮಾತು ಹೇಳ್ತೀನಿ ನೋಡ್ರಿ. ಅಣ್ಣ, ಗೌರ್ಮೆಂಟ್ simple. ಜಾಬ್ ಮುಂದೆ ಯಾ ಲವ್ಗೆ ಏನಿಲ್ಲ. ಗೌರ್ಮೆಂಟ್ ಜಾಬ್ ಇಸ್ ಗೌರ್ಮೆಂಟ್ ಜಾಬ್. ಆಯ್ತು ಅಣ್ಣ. ಲವ್ ಅಂದ್ರೆ ನಿಮ್ ಪ್ರಕಾರ ಏನ್ ಹೇಳ್ರಿ ಅಣ್ಣ? ಅವ್ರಿಗೆ ಲವ್ ಏನ್ ಸಂಬಂಧ ಇಲ್ರಿ. ಅದು ಟಾಪಿಕ್. ಲವ್ ಅಂದ್ರೆ ಏನ್ ನಿಮ್ ಪ್ರಕಾರ ಅಷ್ಟೇ. ಅದು ನೀವ್ ಹೇಳ್ಬೇಕು ಸರ್ ತಗೋ ಎಲ್ಲ ಜೋಕ್ ಸಪಾಟ್ ಇದು. ಲವ್ ಅಂದ್ರೆ ಏನ್? ಟೈಮ್ ಕೊಡ್ರಿ ಅಣ್ಣ ನಿಮ್ಗೆ ಡೈರೆಕ್ಟ್ ಶೂಟ್ ಹಂಗ್ ನೀವು ಸ್ಕ್ರಿಪ್ಟೆಡ್ ಮಾಡಿದ್ದು. ಲವ್ ಅಂದ್ರೆ ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಉಪೇಂದ್ರ ಏನಂತಂದ್ರಿ? ಲವ್ ಅಂದ್ರೆ ಈಗ ಲವ್ ಅಂದ್ರೆ ಏನು? ಲವ್ ಅನ್ನಲ್ಲ.
1 ಮಾರ್ಕ್ಸ್ ಕ್ವಶನ್ ಇಲ್ರಿ 5 ಮಾರ್ಕ್ಸ್ ಅದ 5 ಮಾರ್ಕ್ಸ್ ಕ್ವಶನ್ ಅದ ಒಂದ್ ಲೈನ್ ದಾಗೆ ಹೇಳಕ್ ಲವ್ ಇಸ್ ಬ್ಲೈಂಡ್ ಅಂದ್ಬಿಡ್ರಿ ವಾಟ್ ಇಸ್ ಲವ್ ಇಸ್ ಬ್ಲೈಂಡ್ ಬೇಡ ನಾರ್ಮಲ್ ನಿಮ್ ಭಾಷೆದಾಗ ಒಂದ್ ಅಣ್ಣ ಹಿಂಗ ಡೆಫಿನೇಷನ್ ಇಲ್ರಿ ಅಣ್ಣ. ಈಗ ಯಾರ ಮೇಲೆ ಪ್ರೀತಿ ಹುಟ್ಟಬೇಕಂದ್ರ ಅದು ಆಟೋಮೆಟಿಕ್ ಹೋಗ್ತದೆ. ನಿಂಗೆ ಯಾಕೆ ಪ್ರೀತಿ ಮಾಡ್ತಿ ಆಕಿ ಹೆಂಗೆ ಇರ್ಲಿ ಹೆಂಗೆ ಇರ್ಲಿ ಕಾಣು ಅಂಕರ ಇರ್ಲಿ ಹೆಂಗಾರ ಇರ್ಲಿ ಅಣ್ಣ ಪ್ರೀತಿ ಅಣ್ಣ ಹಂಗ್ ಕೇಳತ್ತಿಲ್ರ ನಾವು ಡೀಟೇಲ್. ಲವ್ ಅಂದ್ರೆ ಸಿಂಪಲ್. ನಿಮಗೇನ್ ಅನಿಸ್ತದ? ಈಗ ನೀವು ಲವ್ ಮಾಡ್ರ ನೀವು ನಿಮ್ದೇನ್ ಎಕ್ಸ್ಪೆಕ್ಟೇಷನ್ ಅದ? ಎಕ್ಸ್ಪೆಕ್ಟೇಷನ್ ಹಂಗಂತಿಲ್ಲ ಅಣ್ಣ, ಒಂದು ಎಮೋಷನಲ್ ಸಪೋರ್ಟ್. ಎಕ್ಸಾಂಪಲ್ ಹೇಳ್ರ ಸುಖ ನಮ್ ಸುಖ ದುಃಖದಾಗ ಭಾಗಿಯಾಗ್ತಾರ. ಈಗ ಅನ್ಫಿಲ್ಟರ್ಡ್ ಆಗಿ ಲೈಫ್ನಾಗ ಏನೋ ಡಿಸ್ಟರ್ಬೆನ್ಸ್ ನಡೀತಿರ್ತಾವ, ಏನೋ ಕಿರಿಕಿರಿ ನಡೀತಿರ್ತಾವ, ಅವ್ರೆಲ್ಲ ಹೇಳ್ಕೋಬಹುದು. ಯಾಕ್ರಿ ಅಣ್ಣ ಹೊಂಟ ಹೇಳಿದ ಲವ್ ಅಂದ್ರೆ ಇಮೋಷನಲಿ ಫ್ರಾಂಕ್ ಆಗಿ ಹೇಳ್ಬೋದು. ಅಂದ್ರೆ ಅವ್ರದೇ ಫ್ರಾಂಕ್ ಆಗಿ ಎಲ್ಲ ಓಪನ್ ಅಪ್ ಆಗ್ಬೋದು. ನಮ್ದು ಮನಸ್ಸಿನ ಭಾರ ಸ್ವಲ್ಪ ಹಗರ ಆತ. ಅಂದ್ರೆ ನಿಮ್ದು ಏನಾದ್ರು ಹೇಳ್ಕೊಳಕ ಮಾಡ್ಕೊಳಕ ಇವ್ರದ್ದು ಹೇಳೋದೇನು ಲವ್ ಅಂದ್ರೆ ಒಂದು ಇಮೋಷನಲಿ ಅಟ್ಯಾಚ್ಮೆಂಟ್ ಇಮೋಷನಲಿ ಅಟ್ಯಾಚ್ಮೆಂಟ್ ಸಪೋರ್ಟ್ ಏನೈತೆ ಅಣ್ಣ ಸಪೋರ್ಟ್ ಮಾಡ್ತಿರಲ್ಲ ಅಂತಿಲ್ಲ, ಬಟ್ ಇಲ್ಲ ಅದು ಬೇರೆ ಸಮಥಿಂಗ್ ಡಿಫರೆಂಟ್ ಬಿಡು. ಅಂದ್ರೆ ನಮಗೆ ಯಾವ ಹೋಗಿಲ್ಲ ನಮ್ದು ಡೆಫಿನಿಷನ್ ಕಂಪಾರಿಸನ್ ಇಲ್ರಿ. ಓನ್ಲಿ ಲವ್ ಮಾತಾಡೋದು ಓನ್ಲಿ ಲವ್ ಅಷ್ಟೇ. ಈಗ ದೋಸ್ತಿಗೆ ಅದರದೇ ಆದ ವೇಟೇಜ್ ಇರ್ತದ, ಪ್ರೀತಿಗೆ ಅದರದೇ ಆದ ವೇಟೇಜ್ ಇರ್ತದ. ಅದು ಹೈ ಇದು ಲೋ ಅಂತಿಲ್ಲ. ಈಗ ನೆಕ್ಸ್ಟ್ ವಿಶಾಲ್ एक्सपीरियंस गाय लव बोल तो कुछ भी नहीं टाइम ಹೇಳು ಕೂಡ ಅವ್ರಿಗೆ अनफिल्टर्ड छे भाई अभी तक मैं किसको देखे ಕನ್ನಡದಾಗ ಹೇಳು. हाँ वन मात्र अಣ್ಣ लव ಅಂದ್ರೆ ನಂಗೆ ಕುನಲ್ರಿ ಅಣ್ಣ. ನಂಗೆ ಯಾರು ಪಸಂದರ ಅವ್ರು ನಂಗೆ ಪಸಂದಿಲ್ಲ. ನಿಂಗೆ ಯಾರು ಪಸಂದಿಲ್ಲ ಆಕಿ ನಿಂಗೆ ಪಸಂದ್ ಮಾಡಲ್ಲ. ಹಾ ಸೀದಾ ಮಾತಣ್ಣ. ಮತ್ ಸೆಕೆಂಡ್ ಮಾತು, ನಮ್ಮ ಆಜುಕ್ ಬಾಜುಕ್ ದೋಸ್ತು ಭಾಳ ಡೇಂಜರ್ ಅಣ್ಣ. ಎಕ್ಸಾಂಪಲ್ ನನ್ ಬಾಜುಗ ಕೂತಾನ ಕೂಡ್ಬೋದೇ ನೋಡ್ರಿ ಅದು ಚೇರ್ ತೋರಿ ಅಣ್ಣ ಇಲ್ಲ ಹಾಕಮ್ಮಿ ಅಣ್ಣ ಬರ್ತೀನಿ ಅಣ್ಣ ಟೆನ್ಷನ್ ಇಲ್ಲ. ಮತ್ ಹ್ಯಾಂಗ್ ಅಂದ್ರ ಅಣ್ಣ ಅಲ್ಲ ಅದು ಬಿಟ್ರಿ ಅಣ್ಣ. ಲವ್ ಅಂದ್ರೆ ಇಮೋಷನಲ್ ಇಲ್ರಿ ಅಣ್ಣ. ಯಾಕಂದ್ರೆ ನೀವು ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಸಲಗ ಅವ್ರಿಗೆ ಪಸಂದ್ ಮಾಡಿ. ಎಕ್ಸಾಂಪಲ್ ಅಣ್ಣ ಅವ್ರು ನಿಮಗ್ ಸೇಮ್ ಕೊಡ್ಬೇಕು. मुझसे प्यार करती है या नहीं करती है? नहीं तेरा मुझसे प्यार है या नहीं है? ಅಂತ ಇಲ್ರಿ ಅಣ್ಣ. ಯಾಕಂದ್ರೆ ಫಸ್ಟ್ ನಾವು ಅವ್ರಿಗೆ ಪಸಂದ್ ಮಾಡೇವು, ಅವ್ರು ನಿಮಗೆ ಟೈಮ್ ಕೊಟ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿದ್ರು ಓಕೆ. ಇಲ್ಲಂದ್ರೆ 10 ದಿನ ನಿಮ್ಮ ಜೊತೆ ಇರ್ತಾಳ, 11 ದಿನ ಬ್ಯಾರೆ ಕಡೆ ಹೋಗ್ಬಿಡ್ತಾಳ. ಮತ್ ಸೆಕೆಂಡ್ ಅಣ್ಣ ಜಾಬ್ ದವಾ ಮತ್ತ ಅಣ್ಣ ಗೌರ್ಮೆಂಟ್ ಜಾಬ್ ಬಂತು, ನೀವು ಹೆಂಗ್ರಿ ಇರ್ರಿ ಅಣ್ಣ ನಿಮ್ ಜೊತೆ ಇರ್ತಾಳ. ರೊಕ್ಕ ಮ್ಯಾಟ್ರಸ್ ಅಣ್ಣ ಬೈ ಹಂಗಿಲ್ರಿ. ಅದು ಹಂಗೆಲ್ಲ ದೊಡ್ಡ ತಪ್ಪದ. ಆಡಿಯನ್ಸ್ ಒಳಗೆ ಮತ್ತೆ ಹಂಗೆಲ್ಲ ಬೇರೆ ಬೇರೆ ವೆರೈಟೀಸ್ ಆಫ್ ಆಡಿಯನ್ಸ್ ಇರ್ತಾರ, ಹಂಗೇನಿಲ್ಲ. ಈಗ ನೀವು ಎಲ್ಲರೂ ಏನ್ರ ಗೊತ್ತಿಲ್ಲ ಅಂತ ಹೇಳ್ಬಿಡ್ರಿ, ಬಟ್ ಹೇಳ್ಬೇಕು ಎಲ್ಲರಿಗೂ ಓದ್ತದ ಮೈಕ್. ಅದು ಬಿಟ್ರೆ ಅಣ್ಣ ಏನ್ ತಪ್ಪು ತಿಳ್ಕೊಬೇಡ್ರಿ ಆಡಿಯನ್ಸ್. ಅಣ್ಣ ಏನು ಇಲ್ರಿ ಅಣ್ಣ ನಾವು ಗುಡು ಮತ್ತು ಟ್ರೂ ಲವ್ ಗರ್ಲ್ಸ್ ಅಂಡ್ ಬಾಯ್ಸ್ ಪ್ಲೀಸ್ ಡಿಸ್ಟರ್ಬ್ ಆಗ್ಬೇಡ್ರಿ. ನೀವು ಯಾರು ಟ್ರೂ ಲವ್ ಇಲ್ಲ ಅದ್ರಸ್ಲಾಗ ನಾ ಹೇಳ್ತೇನೆ. ಈಗ ನಿಮ್ ಬಂದಿ ಟ್ರೂ ಇಲ್ಲ ಅಂದ್ರೆ ಅಣ್ಣ ನಿಮ್ ತಿಳ್ಕೊರಿ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಏನಾರು ಕೇಳ್ರಿ ಅಣ್ಣ ನನ್ಕಿಂತ ಜಾಸ್ತಿ ಮನುಷ್ಯನಾರಿ ಕೇಳಿ ಕೇಳಿ ನೀವು ಹೇಳ್ರಿ ಈಗ ಏನ್ ಲವ್ ಅಂದ್ರೆ ಏನು ಆ ತರ್ಸಿದ ಎಕ್ಸ್ಪೀರಿಯನ್ಸ್. ಲವ್ ಅಂದ್ರೆ ಇದು ನೋಡ್ರಿ ಇಲ್ಲಿ ಕೂತರು ಪಾಡ್ಕಾಸ್ಟ್ ಮಾಡ್ಲತ್ತರು ರಿಪ್ಲೈ ರಿಪ್ಲೈ ಮಾಡ್ಲತ್ತ. ದಿಸ್ ಇಸ್ ಲವ್. ಇದಕ್ಕೆ ಲವ್ ಅಂತ ಅಣ್ಣ ಮೈಕೆಲ್ಲ ಅಡ್ಡು ಅಣ್ಣ ನೀವು ಯಾರಿಗೆ ರಿಪ್ಲೈ ಮಾಡ್ಲತ್ತರ ನಂದೇ ಫೇಕ್ ಅಕೌಂಟ್ ಅದ ಅದು. ಏನ್ ಲವ್ ಅಂದ್ರ ನೋಡ್ರಿ ಅವ್ರು ಹೇಳ್ದಂಗೆ ಒಂದ್ ಎಮೋಷನಲ್ ಸಪೋರ್ಟ್. ಬಟ್ ಜಾಸ್ತಿ ಏನಂತಾರ ಹಿಂಗೆ ಎಕ್ಸ್ಟ್ರಾರ್ಡಿನರಿ ಏನ್ ಹೇಳಂಗಿಲ್ಲ. ಲವ್ ಅಂದ್ರೆ ಒಂದು ಅಟ್ಯಾಚ್ಮೆಂಟ್, ಒಂದು ಎಮೋಷನಲ್ ಸಪೋರ್ಟ್. ಇಟ್ ಈಸ್ ಟೂ ವೇ. ಬರೀ ಅವ್ರ ಬರೀ ಎಮೋಷನಲ್ ಸಪೋರ್ಟ್ ತಗೋದಲ್ಲ. ಎರಡು ಕಡೆ ಎರಡು ಕಡೆಯಿಂದ ಹೇಳತ್ತಿನ ಎರಡು ಕಡೆಯಿಂದ ಹೇಳ್ರಿ ಅಷ್ಟೇ ನೋಡ ಮತ್ತೇನು. ನೀವು ಹೇಳೋಣ ನೆಕ್ಸ್ಟ್ ಗೊತ್ತಿಲ್ರಣ ಹೇಳ್ರಣ. ಅಣ್ಣ ಲವ್ ಅಂದ್ರೆ ನನ್ನ ಪ್ರಕಾರ ಅಣ್ಣ ಕರೆಕ್ಟಾಗಿ ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೋದ್ರಿ. ಅದು ಫ್ರೆಂಡ್ ಆಗಲಿ
ಅಣ್ಣ ಲವ್ ಅಂದ್ರೆ ಬರೇ ಹುಡುಗ ಹುಡುಗಿ ನಡುವೆ ಇರಲ್ಲ ಅಂತ ನನಗೆ ಅನಿಸ್ತು. ಇದು ಖರೆ ಮೇನ್ ಪಾಯಿಂಟ್ ಫ್ರೆಂಡ್ ತಂದೆ ತಾಯಿ ಎಲ್ಲರ ನಡುವೆ ಇರ್ತಾರೆ. ಫಸ್ಟ್ ಆಫ್ ಆಲ್ ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೋದ್ರಿ ಅಣ್ಣ. ಸೆಕೆಂಡ್ ಒಬ್ರಿಗೊಬ್ಬರು ರೆಸ್ಪೆಕ್ಟ್ ಮಾಡೋದ್ರಿ. ನಾ ಲಫಂಗ್ ಇದ್ದೀನಿ ಅಂತ ಗೊತ್ತರಿ, ಬಟ್ ಸ್ಟಿಲ್ ಈಗ ಫ್ರೆಂಡ್ಶಿಪ್ ಅಂದ್ರೆ ಅಣ್ಣ ಯಾವಾಗ್ರೆ ಚಾ ಕುಡಿಸಂದ್ರೆ ಕುಡಿಸ್ಬೇಕಂದ್ರೆ ರೊಕ್ಕ ಇಲ್ಲ ಅಂತ ಹೇಳ್ಬೇಕು. ಟ್ರಾನ್ಸ್ಫರ್ ಮಾಡ್ಬೇಕ್ರಿ ನಮ್ಮಲ್ಲಿ. ನನ್ ಈ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗ್ಬೇಕಂದ್ರೆ ಚಾ ಕುಡಿಸ್ಬೇಕು. ಮೇನ್ ಚಾನೇ ಫ್ರೆಂಡ್ಶಿಪ್ ನಮ್ಮ ಫ್ರೆಂಡ್ಶಿಪ್ ಇದಕ್ಕೆಲ್ಲ ಏನಂತೀರ ಅಣ್ಣ ಕುಡ್ಸಂತವ್ರ ಅದೇ ದೊಡ್ಡ ಮಾತು. ಇಲ್ರಿ ಅಷ್ಟೇ ಇದು ಯಾರ ಬೆಲೆ ಕುಡಿಸ್ಕೋಬೇಕ್ರ ಅವ್ರಿಗೆ ಸಾವಿರಾರು ಕೋಟಿ ಹೊಡೆ. ಇನ್ನೊಂದೇನಣ್ಣ ನಾವು ಯಾರ ನಮ್ಮಲ್ಲಿ ಜಾಸ್ತಿ ಲವ್ ಇರ್ತದ ನೋಡ್ರಿ, ಜಾಸ್ತಿ ಯಾರು ಹಂಗ ಇರ್ತ ನೋಡ್ರಿ ಅವ್ರಿಗೆ ಅಷ್ಟೇ ಚಾ ಕುಡಿ ಅಂತ ಹೇಳಿ, ಚಾ ಕುಡಿಸ್ರಿ ಅಂತ ಹೇಳ್ತೇವೆ. ಬೇಕಾದ್ರೆ ಅಷ್ಟೇ, ಬೇಕಾದ್ರೆ ಸುಮ್ಮಿಗೆಲ್ಲ ಬೈ ಚಾ ಕುಡಿಸೋಂತ ಯಾರು ಕ್ಲೋಸ್ ಇರ್ತಾರೋ ಅವ್ರಿಗೆ ಅಷ್ಟೇ. ಈ ಸಚಿನ್ ನಮಗ ಬಹಳ ಖಾಸ ದಿನ ನೀವು ಯಾವಾಗ್ರೆ ವಿಶಾಲ ಕೇಳಿರ ಚಾ ಈಗ ನಾವು ಕೇಳಿಲ್ಲ. ಇದು ಸಚಿನ್ ಜೊತೆ ಜಾಸ್ತಿ ಓಡಾಡ್ತೀನಿ, ಖಾಸ್ ಅವನ ಜೊತೆ ಇದೀನಿ, ಚಾ ಕುಡಿಸ್ರಿ ಅಣ್ಣ, ನಾಷ್ಟ 3 ಟೈಮ್ ಚಾ ಕುಡಿಸ್ತಾರ ಅವ್ರು. मुझसे प्यार करती है या नहीं करती है? नहीं, तेरा मुझसे प्यार है या नहीं है? ಇದಾದ್ಮೇಲೆ ಕುಡಿಸ್ತಾರೆ ನೆಕ್ಸ್ಟ್. ಮನೆ ಅಣ್ಣ ಇಲ್ಲಿ ಕೇಳ್ರಿ, ಮನ್ ಹಿಂಗೆ ಆಗ್ಯದ. ಯಾವ್ದೋ ಮಾತಿಗೆ ಬಂತಲ್ಲ, 3 ಟೈಮ್ ಚಾ ಕುಡಿಸಂದ್ರ 3 ಟೈಮ್ ಚಾ ಕುಡಿಸೋದ ದತ್ತಕ್ಕೆ ತೋತಿಂತು. ಯಾರ್ರಿ ಊಟ ಗೀಟನು ಹಾಕ್ತಾರ ಮತ್ತೇನು ಅಣ್ಣ. ನಾ ಹೇಳಿರಿ ಲವ್ ಅಂದ್ರೆ ಏನಂತ. ಲವ್ ಅಂದ್ರೆ ಏನ್ ನಿಮಗ್ ನೋಡೋದಿತ್ತಂದ್ರ TV9 ಚಾನಲ್ ಓಪನ್ ಮಾಡ್ರಿ, ಮಂಜು ಲೀಲಾ ನಡೆದು ನೋಡ್ರಿ. ಎಲ್ಲಿ ಹೋದ್ರು ವಾಪಸ್ ಬಂದೊಳಕಿ ಅಣ್ಣ. ಅದು ಅದೇ ಹೇಳ್ತೀನಿ ಅಣ್ಣ, ಅದೊಂದು ರೆಸ್ಪೆಕ್ಟ್ ಅಣ್ಣ. ಅಂದ್ರೂ ಏನು ಎಲ್ಲಾ ಮುಗಿಸ್ ಬಂದಾಳ, ಅದು ಬೇರೆದು. ಬಟ್ ಲವ್ ಲಾಸ್ಟಿಗೆ ಅವ್ರಿಗೆ ಜೊಗುತ್ ನೋಡ್ರಿ, ಅದಕ್ಕೆ ಕಾನ್ಫಿಡೆಂಟ್ ಅದು. ಲವ್ ಜೊಗುತ್ತಲ್ಲ ಲಾಸ್ಟಿಗೆ, ಸ್ಟ್ರೈಕ್ ಬಿದ್ದರೆ ಬಿಡಲ್ಲ ಬಟ್ ರಿಯಲ್ ಅಣ್ಣ. ಅದು ಸೆಕೆಂಡ್ರಿ, ಬೇರೆದು ಅದು ಏನೈತೇನೋ ಅವ್ರದ್ದು ಬೇಕಂತ ಎಲ್ಲರದ್ದು ಆಗ್ತದ್ರಿ ಅಣ್ಣ. ಮೀಡಿಯಾ ಅವ್ರದ್ದು ಹೈಲೈಟ್ ಮಾಡ್ರಿ ಅಷ್ಟೇ, ಬಟ್ ಲಾಸ್ಟಿಗೆ ಇಬ್ಬರು ಒಂದ್ ಅದಾರಲ್ಲ. ಇಲ್ಲ ಮೀಡಿಯಾದವ್ರಿಗೂ ರೆಸ್ಪೆಕ್ಟ್, ಮೀಡಿಯಾದವ್ರಿಗೆ ಕಂಟೆಂಟ. ಬಟ್ ಓಕೆ, ಏನೋ ಪಾಪ ಅವ್ರನ್ನ ಒಂದು ಒಳ್ಳೇದು ಅವ್ರ ಥ್ರೂ ಆಯ್ತು ಒಂದು ಒಳ್ಳೇದು. ಅವ್ರು ಸ್ಟುಡಿಯೋದಾಗ ಕರೆಸಿ ಇಬ್ಬರಿಗೂ ಹಾರಾದು ಹಾಕ್ಸಿ ಮಾಡ್ರ, ಪಾಪ ಮೀಡಿಯಾದವ್ರನ್ನೂ ಸಪೋರ್ಟ್ ಮಾಡ್ಯಾರ. ಬಟ್ ಖರಾಬ್ ಟೈಮಿಗೆ ಮೀಡಿಯಾದವ್ರು ಭಾಳ ಫಾಯ್ದಾನು ತೊಗೊಂಡ್ರ. ಚಲೋ ಆದಾಗ ಬಂದನು ಮಾಡ್ಸಾರ. ನಾವೇ ರೀಲ್ ಮಾಡಿದ್ವಿ ಅಂತ ಪರಿ ಟ್ರೆಂಡ್. ಅದೇ ಇಲ್ಲ ಅವ್ರನ್ನೂ ತಪ್ಪಿಲ್ ಬಿಡ್ರಿ, ಮೀಡಿಯಾದವ್ರಿಗೆ ಟಾಪಿಕ್ ಬೇಕು. ನಮಗೂ ಹಂಗೆ ತೊಗೊಂಡು ನಾವು ಮಾಡಿ ಹೋದ್ರು, ನಾವೇನು ಬಿಟ್ಟಿವಿ. ನಾವ್ರಿ ಮಿಯಾ ಖಲೀಫಾ ತೊಗೊಂಡಿ ಹೋದ್ರ ಬದ್ಲಿ. ಓಕೆ, ಬಟ್ ಅಣ್ಣ ಲವ್ ಅದೇ ಅದ ನೋಡ್ರಿ ಅಣ್ಣ. ಅಕ್ಕೆ ಅಷ್ಟು ತಪ್ಪು ಮಾಡ್ರು, ಬೇರೆ ಸಂಗಟ ಹೋಗಿ ಎಷ್ಟು ಜನ ಇದ್ರು ಅವ ಅಕ್ಸೆಪ್ಟ್ ಮಾಡೋಲ್ಲ ಅಷ್ಟೇ, ಯಾಕಂದ್ರೆ ಲವ್ ಮಾಡ್ತಾನೆ ಅಣ್ಣ. ಮತ್ತೀಗ ಅವ್ರಿಬ್ರು ರೀಲ್ ಮಾಡತ್ತಾರ, ಟ್ರೆಂಡಿಂಗ್ ಮಿಲಿಯನ್ ನಡೆದ. ಅಣ್ಣ ಅವ್ರಿಗೆ ನೋಡ್ರಿ ಇನ್ಫ್ಲುಯೆನ್ಸರ್ ಇದ್ರಿ, ಕಂಟೆಂಟ್ ಕ್ರಿಯೇಟರ್ ಆಗ್ರಿ ಅಣ್ಣ. ಮತ್ತ ರೊಕ್ಕ ತಗೊಂಡೇನೋ ಅಂತಾರ, ಅದೇನೋ ರೊಕ್ಕ ತಗೊಂಡ್ ಸ್ಟುಡಿಯೋದಾಗ ಕೂತಾನಂದ್ರ. ರೊಕ್ಕ ತಗೊಂಡು ಸ್ಟುಡಿಯೋದಾಗ ಕೂತಾನ ಅಣ್ಣ. ಟೈಮ್ ಕೆಸ ಚಲ್ತನ ಆಟೋ ತೊಗೊಂಡಿಲ್ಲ ಹೊಸದು. ಅವನೇ ಹೊಸ ಆಟೋ ಅವಾಗ ಇನ್ನಾಗಿ ಬಂದಿದ್ದಿಲ್ಲ, ಹೊಸ ಆಟೋ ತೊಗೊಂಡನವ. ಅದೇ ನ್ಯೂಸ್ ಚಾನಲ್ ರೊಕ್ಕಲ್ಲಿ ಅದೇ ನೋಡಿ, ಅದು ಆಟೋ ನೋಡಿ ಬಂದಳ್ರಿ. ಆಟೋ ಡ್ರೈವರ್ಸ್ ನೋಡ್ರಿ ಹ್ಯಾಂಗ್ ಆಟೋ ನೋಡಿ, ಹೊಸ ಆಟೋ ನೋಡಿ ಹುಡುಗಿಯರು ಬರ್ತಾರಂತ. ಏನ್ರಿ ಹೆಸರೇನು ಅವ್ರದ್ದು? ಮಂಜು ಲೀಲಾ, ಮಂಜುನಾಥ್. ಇವ ಕಿಲ್ಲಿಲ್ಲ, ಥರ್ಡ್ ಪರ್ಸನ್ ಯಾರು? ಬಂದು ಲೀಲಾ. ಲೀಲಾ ಅವ್ರೆ ಆಟೋ ನೋಡಿ ಬಂದಿರೇನ್ರಿ? ಅಣ್ಣ ನ್ಯೂಸ್ ಅವ್ರಿ ಹೆಂಗ ಮಂಜೋರೆ ನಿಮ್ ಫ್ಲೇವರ್ ನಿಮಗ್ ಸಿಕ್ತು ಅಂತ ಅಣ್ಣ ಹಿಂಗೆ ಕೇಳತ್ತಾರಿ. ನಿಮ್ ಮೀಡಿಯಾದವ್ರಿ ನಿಮ್ ಭಾಷಾದಾಗ ನೀವು ಮಾತಾಡ್ರತ್ತ. ಅವ ಅಣ್ಣ ಯಾವತ್ತಿದ್ರು ನನ್ ಫ್ಲೇವರ್ ಅವಳು ನಾನ್ ಫ್ಲೇವರ್ ಹಂಗೆ ಅಣ್ಣ. ಬಟ್ ಇಷ್ಟೆಲ್ಲ ಲಫ್ಡಾ ಟೈಮಿಗೆ ಅವ್ರು ಬೇರೆ ಅನ್ನಿಸ್ತಿತ್ತು. ಈಗ ಫುಲ್ ಬೆಳ್ಳಗಾಕ್ ಬಂದ್ರ ಅವ್ರ ಅಕ್ಕ ಅವರು. ಕರೆ 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 ಹಂಗ್ಯಾಕ್ ಬೈ ಇಲ್ಲಿ. ಬಟ್ ಪಾಪ ಒಳ್ಳೇದಾಯ್ತು, ಇಬ್ಬರು ಒಂದಾದ್ರು. ಅಣ್ಣ ಅದು ಬಿಡ್ರಣ್ಣ ನೀವು. ಅಣ್ಣ ಸಪರೇಟ್ ಆಗಿದ್ ಎಷ್ಟು ಸುದ್ದಿ ಆಗ್ಯದ, ಒಂದಾಗಿದ್ದ ಅಷ್ಟು ಸುದ್ದಿ ಆಗಿಲ್ಲ. ಅಣ್ಣ ದುನಿಯಾಗ ಕೆಟ್ಟದ್ ನೋಡೋದೇ ಇಷ್ಟ ಆತರ ಅಣ್ಣ. ಮಂದಿದ್ ಮೈಂಡ್ ಸೆಟ್ ಹೆಂಗದ ಗೊತ್ತ್ರಿ ಅಣ್ಣ. ನೀವು ಒಂದು ವಿಡಿಯೋ ನೋಡ್ರಿ, ಒಂದು ಏನೋ ಆಕ್ಸಿಡೆಂಟ್ ಅಂತ ಮ್ಯಾಗ ಬರ್ದಿರ್ತಾರ, ವಿಡಿಯೋ ಚಾಲು ಆಗಿರ್ತದ. ಅಲ್ಲಿ ಆಕ್ಸಿಡೆಂಟ್ ಆಗಿಲ್ಲ ಅಲ್ಲ ಬೈತಾರ, ಅಲ್ಲ ನಾನು ಆಕ್ಸಿಡೆಂಟ್ ಆಗಿಲ್ಲ ಅಂತ. ಆಕ್ಸಿಡೆಂಟ್ ಆದ್ರೂ ಅವ್ರಿಗೆ ಖುಷಿ. ಅಣ್ಣ ಅಲ್ಗೋರಿದಮ್ ಹೆಂಗದ ಅಣ್ಣ, ಇದ್ರ ಮೇಲೆ ನೋಡ್ರಿ ಬಿಗ್ ಬಾಸ್ ವರ್ಕ್ ಆಗೋದು. RCB ಹೇಳ್ತೇನಲ್ರಿ, RCB ಸೋತಿದ್ದ ದಿನ ವಿಡಿಯೋ ಹಾಕ್ತಿ ನೋಡ್ರಿ, ಪೂರಾ ಬೂಮ್ ಬೂಮ್. ಗೆದ್ದಾಗ ವಿಡಿಯೋ ಹಾಕ್ತಿ ನೋಡ್ರಿ, ಹೋಗಲ್ ಹೋತಾವ ಹಂಗಂತಲ್ಲ. ಬಟ್ ಸೋತಾಗ ಎಷ್ಟು ಓಡಿರ್ತಾವ ಅಷ್ಟು ಓಡ. ಮಂದಿಗ ಕ್ರಿಸ್ಪ್ ಬೇಕ್ರಣ. ಬಟ್
ಈ ಸತಿ RCB ಟೀಮ್ ಬೆಂಕಿ ಆಗ್ಯದ್ರಿ. ಮುಂಬೈ ಇದಾರೆ ನಿಲ್ಬಿಟ್ಟು ಅಷ್ಟಿದ್ರು ಮತ್ತೆ ತೊಗೊಂಡ್ರಿ ಮುಂಬೈ ಅನ್ನಿ ಮನಿ ಅಡ್ರೆಸ್ ಹಾಕ್ತೇನ್ರಿ. ಎಲ್ಲರೂ ಈ ಪೇಪರ್ ಏನಂದ್ರೆ ಪೇಜಿಗೆ ಕಲಬುರಗಿ ಕರ್ನಾಟಕದ ಕೂತಿ ಮುಂಬೈ ಟೀಮ್ ಬಗ್ಗೆ ಇವ ಸೈಡ್ ತೊಲತಾನ ಒಂದೆರಡು ಕಮೆಂಟ್ಸ್ ಒಂದ್ಸಲ ಬರ್ಲಿ. ಅವ ಮುಂಬೈ ಸಪೋರ್ಟ್ ಮಾಡೋದು ಅದಕ್ಕೆ ರೋಹಿತ್ ಶರ್ಮಾ ಸರ್. ಬೈ ರೋಹಿತ್ ಶರ್ಮಾಗ ಇಂಡಿಯಾ ಪಾಕಿಸ್ತಾನ ಅವೆಲ್ಲ ಆಗಟಮೆ ಮಾಡ IPL ಅಂದ್ರೆ IPL ಮೀನಿಂಗ್ ಏನು? IPL ಅಂದ್ರೆ ಏನು ಗೊತ್ತು? IPL ಅಂದ್ರೆ ಪ್ರೀಮಿಯಂ ಲೀಗ್ ಅಂತ. ಜಸ್ಟ್ ಮುಂಬೈ ಇಂಡಿಯನ್ಸ್ ಫ್ಯಾನ್ಸಿಗೆ ಏ ಬೈ ಅನ್ಫಿಲ್ಟರ್ಡ್ ಅದ ಇದು ಬೈ ಇಂಡಿಯನ್ ಪ್ರೀಮಿಯಂ ಲೀಗ್ ಅಂತೀವ. ಯಾವ ಪ್ರೀಮಿಯಂ ಬೈ ಯಾವ ಪ್ರೀಮಿಯಂ? ಏ ಪ್ರೀಮಿಯಮ್ ಯಾವ್ದು ಪ್ರೇಮ ಮಾಡ್ರಿ ಬೈ ಒಂದ್ ಎಲ್ಲರಿಗೆ ಹೇಳ್ತೀನಿ ಬೈ, IPL ನೋಡಿ ಬೇರೆ ಟೀಮ್ಸ್. ಹಲೋ ಅಣ್ಣಾಜಿ ಬಾಸ್, ನೀವು ಪಾಡ್ಕಾಸ್ಟ್ ದಾಗ ಲೈವ್ ಇದ್ದೀರಿ, ನೀವು ಮಾತಾಡಿದೆಲ್ಲ ವಿಡಿಯೋ ಯೂಟ್ಯೂಬ್ ದಾಗ ಬರ್ತದ. ಪಾಡ್ಕಾಸ್ಟ್ ಶೂಟ್ ಮಾಡತ್ತೀವಿ ನಾವು. ನಮ್ದೇ ಹಂಗೆ ಸುಮ್ಮನೆ ಅನ್ಫಿಲ್ಟರ್ ಅಂತ ಏನೋ ಸುಮ್ ಮಾಡೋದ ಕಡೆ ಹೊಸ ಮಂದಿ ಕೂತರ ಕ್ಯಾಮ್ರಾ ಚಾಲು ಮಾಡೋದು ಮಾತಾಡೋದು. ಹಾ ರೀ ಬಾಸ್, ಇಲ್ಲೂ ಪ್ರಮೋಷನ್. ಡನ್ ಬಾಸ್ ಬೈ ಗಿಚ್ ಬೈ ನೆಕ್ಸ್ಟ್ ಲೆವೆಲ್. ಮಸ್ತ್ ಬೈ ಮಸ್ತ್ ಏಕ್ ನಂಬರ್ ಬಂದು ಬೈ. ಇರ್ಲಿ ಬೈ, ನಿಮ್ ಸಪೋರ್ಟ್ ಇಲ್ರಿ ಬೈ, ಜನ ವಜ್ಜಿ ತೋರ್ಸಮ್ ನಮ್ದು. ಎಸ್ ಬಾಸ್ ಶ್ಯೂರ್ ಬಾಸ್. ನಾಳೆ ಬಂದ್ಬಿಡ್ರಿ ಇವೆಂಟಿಗೆ. ಓಕೆ ಬಾಸ್ ಡನ್ ರೀ. ಓಕೆ ಬಾಸ್. ಬಾಸ್ ನೆನ್ಪಿಲೆ ಬಂದ್ಬಿಡ್ರ. ಡನ್ ಬಾಸ್. ಓಕೆ ಬಾಸ್. ವಿಡಿಯೋ ಚಾಲು ಏನೋ ಹೇಳ್ಬೇಕು ಅಣ್ಣ ಬಿಡ್ರಿ ಫೋನ್ ಅಣ್ಣ. ಇಲ್ಲಿ ನೋಡ್ರಿ, ನಾ ಎಲ್ಲರಿಗೂ ಒಂದ್ ಮಾತು ಹೇಳ್ಬೇಕಂತೀನಿ. ಈಗ IPL ಬರ್ತದ ಮುಂಬೈ ತರಬೇಡ್ರಿ ಲಪಡಾತ ಬೈ RCB. ನಾ ಒಂದ್ ಕಾಮನ್ ಮಾತು ಹೇಳತ್ತೀನಿ, IPL ತರಬೇಡ ನೋಡ್ಬೇಕು. ನಿಮ್ ಮುಂಬೈ ಅಂತಪ್ರು ಏನ್ ಭಾರಿ ಲಪಡಾತ ಅನ್ಲಕ್ಕ. ನಮ್ಮ RCB ಅದ ಬೈ ಅವೆಲ್ಲ ಬೈ. ನೋಡ್ರಿ, ನಾ ಎಲ್ಲರಿಗೂ ಹೇಳ್ತೀನಿ, ಇದು ಒಂದು ಮುಂಬೈ ಸಪೋರ್ಟರ್ ಅಂತಿಲ್ಲ. IPL ಅಂದಾಗ ಯಾರ್ದವ್ರದ್ದು ಸ್ಟೇಟ್ ಬರ್ತದೆ ಫಸ್ಟ್ ಮೀನಿಂಗ್. ಇದು ಸ್ಟೇಟ್ ವೈಸ್ ಆಡಸ್ತಾರೆ. ಕರ್ನಾಟಕದ 2 ಟೀಮ್ ಅವ, ಯಾವ್ದಾದ್ರೆ ಇಲ್ಲ ಯಾವ್ದಾದ್ರೆ ಸ್ಟೇಟಿಂದ 2 ಟೀಮ್ ಅವ. ಯಾವ್ದಾದ್ರು ಇದು ತೆಲಂಗಾಣ ಮತ್ತು ಆಂಧ್ರ. ನಾವು 2 ಬೇರೆ ಸ್ಟೇಟ್ಸ್ ಅವ. ಸ್ಟೇಟ್ ಐತಲ್ಲ ಅವ್ರದ್ದು. ಅಣ್ಣ ನಮ್ಮ ಸ್ಟೇಟಿಗೆ ನಾವು ಸಪೋರ್ಟ್ ಮಾಡ್ಬೇಕ್ರಿ. ಈಗ ನೋಡ್ರಿ, ನಂದು ಫೇವ್ರೇಟ್ ಕೊಹ್ಲಿನೇ ಇದ್ದಿರ್ಬೋದು, ರೋಹಿತ್ ಶರ್ಮಾ ಇದ್ದಿರ್ಬೋದು, ಯಾರೇ ಇದ್ದಿರ್ಬೋದು. IPL ಅಂದಾಗ ಇದು ಬೇರೆನೆ, ಇದು ಒಂದ್ ಬೇರೆ ಸ್ಟೇಟ್ ಬಂದ್ ಬೈ, ಇದು ಬೇರೆ ಟೂರ್ನಮೆಂಟ್. ಇದು ಇಂಡಿಯಾ ಇಲ್ಲಿದು ಇದು ಒಳಗೆ ಆಡೋದು ಒಂದು ಲೀಗ್ ಅದ. ಸೊ ನಾವು ನಮ್ಮ ಸ್ಟೇಟಿಗೆ ಮಾಡ್ಬೇಕು ಸಪೋರ್ಟ್. ಅದು ಬಿಟ್ಟು ನಾನು ರೋಹಿತ್ ಶರ್ಮಾ ನಾ ಇದು ಮುಂಬೈ ಮಾಡ್ತೀನಿ, ನನಗೆ ಧೋನಿ ಅನ್ನ ಚೆನ್ನೈ ಹಂಗಿರಲ್ಲ. ಇದು ರೋಹಿತ್ ಶರ್ಮಾ ಮಾಡ್ಬೇಕು. ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಎಷ್ಟಾದ್ರು ರೋಹಿತ್ ಶರ್ಮಾ ಅಪ್ಪಪ್ಪೆ ಆತನ ಅವೆಲ್ಲ ಸುಮ್ ಧೋನಿ ಅವೆಲ್ಲ ತೆಗಿಬೇಡ್ರಿ ಬೈ. ನನ್ ಮೈಂಡ್ ಸೆಟ್ ಅದ ಬೈ, ಕಾಂಟ್ರವರ್ಸಿ ಯಾಕತ್ತದ ನನಗೆ ಇಷ್ಟ ಇಲ್ಲ. ಒನ್ ಮಿನಿಟ್ ಕೇಳಿ. ಈಗ ನಿಮ್ ಮನಿ ಬಾಜು ಇದ್ದಾರ ಲಫಡ ಆತ, ನೀ ಯಾರಿಗೆ ಸಪೋರ್ಟ್ ಮಾಡ್ತೀನಿ? ಮತ್ತೆ ಇದು ಸ್ಟೇಟ್ ಕಾಂಟ್ರವರ್ಸಿ ಆಗ್ತದ ಅಂತ ನೀ ಅವ್ರಿಗೆ ಸಪೋರ್ಟ್ ಮಾಡ ಬೈ. ನನ್ ಚಾಯ್ಸ್ ಅದ ಬೈ, ನನಗೆ ಮುಂಬೈ ಇಷ್ಟ ಇಲ್ಲ. ಮುಂಬೈ ಇಷ್ಟ ಇಲ್ಲ, ನಾವು ನಮ್ಮ RCB ಸಪೋರ್ಟ್ ಮಾಡ್ತೀವಿ. ನಾವು ಮುಂಬೈ ಇಷ್ಟ ಇಲ್ಲ ಅಂತ ಅನ್ನಲ್ಲ, ನಾವು ನಮ್ಮ RCB ಸಪೋರ್ಟ್ ಮಾಡ್ತೀವಿ. ರೋಹಿತ್ ಶರ್ಮಾ ಹ್ಯಾಂಗ್ ತೆಗ್ದು ಹಾರ್ದಿಕ್ ಇದು ಮಾಡಲ್ಲ, ನಿಮ್ ರೋಹಿತ್ ಇಷ್ಟ ಮಾಡಿದ್ನು ಹಾಗೆ ಟೈಮ್ ಅಣ್ಣ. ಈ ಸತಿ ಪಕ್ಕ ಈ ಸತಿನೂ ಹೇಳ್ತೀನಿ ನೋಡ್ರಿ, ಇವತ್ತಿಂದು ಇದ್ರೊಳಗ ವಿಡಿಯೋ ಒಳಗ ಈ ಸತಿನೂ RCBನೇ ಹೊಡಿತ ನೋಡ್ರಿ ಕಪ್. ಅಣ್ಣ ಇಲ್ಲ ಸೀರಿಯಸ್ಲಿ ಕಾನ್ಫಿಡೆನ್ಸ್ CSK ಟೀಮ್ ನೋಡಿ ನೋಡ. ಬರ್ರಿ ಬಾಸ್ ಇತ್ತ ಬರ್ರಿ ಅಣ್ಣ, ಹೊಸ ಮಂದಿ ಕಾಣ್ಬೇಕು ನಮ್ಗೆ. ಕಂಟೆಂಟ್ ಏನದ್ರ ನೋಡೋದು, ಅದಕ್ಕೆ ಪಕ್ಷದ ಹೆಸರು ಏನು ನೋಡೋದು? ಸೋಷಿಯಲ್ ಮೀಡಿಯಾ ಪಾರ್ಟಿ ಲಾಲಗಿರಿ ಜೆನ್ಸಿಸ್ ಪಾರ್ಟಿ. ಲಾಲಗಿರಿ ಯಾವ್ದು ಬರ್ತಾರ ನೋಡ? ಅನ್ಫಿಲ್ಟರ್ಡ್ ಅವ್ರಿ ನಮ್ಗೇನು ಅನ್ಫಿಲ್ಟರ್ಡ್. ರಾತ್ರಿ ಮನೆ ಬಿದ್ದಿರ್ತದ ಇಲ್ಲ, ಯಾರಿಗೂ ಬಿಡ್ಲಕ್ಕಂತ ಕಾಲೇಜ್ ಹೋಗಿರ್ತಾರ ಬರ್ತಾನೆ ಮನೆ ದುಕಾನ್ ಮೇಲ್ ಬಂದ್ ಛಟ್ರಿ ಐತಲ್ ಬೈ, ಎಲ್ವೈತು ಗಾಡಿ ಕಟ್ಟಾರ ಕನ್ಫ್ಯೂಸ್ ಆತನ್ರ ಮನೆ. ಮನೆ ಕಲ್ಯಾಗದ ಎತ್ಕೊಂಡು ಹೋಗೋದು
ಮನಿ ಹಂಗ ತೊಗೊಳತ್ತಾರ ನಮಗ್ರಿ ನಮಗೆ ಅಲ್ಲಿ ಯಾರು ಏನ್ ಮಾಡಲ್ಲ ಮಲ್ಲ ಕಂಫರ್ಟಬಲ್ ಕೂತ್ರಿ ಓ ಅಣ್ಣ ಬಿಡ್ರಿ ಫೋನ್ ಏನ್ ಕಲ್ಬುರ್ಗಿ ಕಳ್ಸಣ ಏನಂತ ನೋಡ್ಲು ಪಾಪ ಮನೀಶ್ ಎರಡು ದೂರದಿಂದ ಬಂದನ್ ಕಂಟೆಂಟ್ ಕೊಡ್ಲಿಕ್ಕ ಅವ್ನ ಬಗ್ಗೆ ಲವ್ ಬಗ್ಗೆ ಅವ್ನ್ ದುಬೈಲೇ ಬಂದಿಲ್ಲ ಅಣ್ಣ ಇಲ್ಲಿದೆ ಲವ್ ಬಗ್ಗೆ ನಿಮ್ದು ಒಪಿನಿಯನ್ ಬೈರಿ ಹೇಳಿಲ್ ಬೈ ಲವ್ ಬಗ್ಗೆ ಹೇಳ ಬೈ ಲವೇ ಗೊತ್ತಿಲ್ಲ ಹೇಳ ಲವ್ ಅಂದ್ರೆ ನಿನಗೇನ್ ಅನ್ನಿಸ್ತು ಲವ್ ಅಂದ್ರ ಮೂರನೇ ಬೈ ಹೇಳ ಬೈ ಗೊತ್ತಿಲ್ರಿ ಬೈ ಅಟ್ ದೂರ ಹಾಕಿಡಿಲ್ಲತ್ತೀವ ಮೈಕ್ ಕೇಳಿಸ್ಬೇಕು ಹೆಂಗ ಇಲ್ಲ ನೀವು ಮಾತಾಡೋದು ತಿಂಗಳಿಗೆ ಒಂದ್ ಬಿಟ್ಟು ಹೋಗೋನಿಗೆ ಲವ್ ಬಗ್ಗೆ ಏನ್ ಗೊತ್ತಿರ್ತದೆ ಮತ್ ಚಲೋ ಕೇಳದ್ ಹೇಳಿ ಎಲ್ಲ ಬ್ಯಾಡ್ರಿ ಕೇಳ್ರಿ ಚಲೋ ಕೇಳದ ಹೇಳ್ದಿ ಅದಕ್ಕೆ ಹತ್ತಿರಂಗ ಈಗ ಗೊತ್ತಾಯ್ತು ಸರ್ದಿರಾಗತ್ತ ಈಗ ಗೊತ್ತಾಯ್ತಾರ ಅಪ್ರಿ ನೀವು ಚೋಟಾ ಬಚ್ಚಾ ಮತ್ ಹೇಳ್ಬತ್ತ ಲವ್ ಅಂದ್ರೆ ಹೇಳ್ ಬೈ ಲವ್ ಎಡಿಟಿಂಗ್ ಕೆಲಸ ಹೆಚ್ಚಿಗೆ ಮಾಡ್ತಾರ ನಮ್ಗೆ ಗೊತ್ತೈತಿ ಎಲ್ಲ ಟೀ ಹುಡುಕಿ ಹಾಕ್ಬೇಕಿದು ಪೂರಾ ನೋಡ್ಬೇಕು ನೋಡ್ರಿ ಮತ್ತೆ ಯಾರೇ ಬಿಟ್ರದ್ರ ಖರೆ ಹಿಂದ್ ಹಿಡಿತಾರ ಪೈಲ ಆಮೇಲೆ ನಮ್ ಬಲ್ ಬರ್ತಾರ ನಾ ಒಂದ್ ತಿಂಗಳ ಹಾಕ್ತೀನಿ ಹೇಳು ಬೈ ಏನಣ್ಣ ಲವ್ ಅಂದ್ರೆ ಹೇಳು ಬೈ ಹೇಳ್ರಿ ಬೈ ನಾವು ಅಂದ್ರಣ ಇಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನ್ ಅವ ಈಕಿಗ್ ಬಗ್ಗೆ ತಿಳ್ಕೊಬೇಕು ಈಕಿ ಅವನ ಬಗ್ಗೆ ತಿಳ್ಕೊಬೇಕು ಇವೆಲ್ಲ ನಡೀತಾವ ನಾವ್ ಹೇಳುದು ಬ್ಯಾಡ ಹಿಂಗ್ ಮಕ್ಕೋದ್ ನಾ ತಗಿ ಬಿಡ್ತದ ಹಿಂಗ್ ತೆಗಿಯಾಕ ಹತ್ತರಣ ಬೈ ಮತ್ಲಿಕಾಲ್ವೇ ಅಲ್ಲಿ ಹತ್ಕರ ಕಾಮನ್ ಇಲ್ಲ ಸುಮ್ ಕುಂದ್ರಿ ಅಣ್ಣ ಅಣ್ಣ ಬುಧವಾರ ಪೇಟ ಅಂದ್ರೆ ನೀವು ಏನ್ ತಿಳಿದ್ರಿ ಅಣ್ಣ ಬುಧವಾರ ಬೇಡ ಇದಕ್ಕೆ ಹೋಗ್ತಾರ ಎಲ್ಲಿ ಗಣಪತಿ ನೋಡಕ್ ಹೋಗ್ತಾವ ಬುಧವಾರ ಪೇಟ ದಗಡು ಶೇಟ್ ಅದು. ದೊಡ್ಡ ಮಾರ್ಕೆಟ್ ಅದ್ರ ನಾ ಮೊಬೈಲ್ದು ಗೊತ್ತು ಮಂದಿ ಅದಕ್ಕೆ ಹಂಗ ಮಾಡ್ರ ಮೇನ್ ಫೇಮಸ್ ದಗಡು ಶೆಟ್ ರೀ ಅದ್ರಲ್ಲೇ ಇದು ನೋಡ್ರಿ ಅವನಿಗೆ ಖೂನ್ ಅದಾವ ಹೋಗು ಅರೆ ಹೇಳತ್ತೇನ್ರಿ ದೇವ್ರದು ಅಂತ ನೀವು ಹೋಗೋರಿಗೆ ಗೊತ್ತಿರ್ತಾರಪ್ಪ ಡೈಲಿ ಮೈಂಡ್ ಸೆಟ್ ಅದು ಇದ್ದವ್ರಿಗೆ ಅದೇ ಹೇಳ್ತಾರ ಈಗ ನಾ ಬುಧವಾರ ಪೇಟ್ ಭಾಳ ಸಲ ಹೋಗಿನ ಅಲ್ಲಿ ಮೊಬೈಲ್ ಮಾರ್ಕೆಟ್ ಅದ ಹೋಗಿ ನನಗೆ ಬುಧವಾರ ಪೇಟ್ ಅಂದ್ರೆ ಮೊಬೈಲ್ ಮಾರ್ಕೆಟ್ ಈಗ ಯಾರಿಗೇನ್ ಮೈಂಡ್ ಸೆಟ್ ಇರುತ್ತೆ ಅದೇ ಗೊತ್ತು ನಾವು ಸೋಷಿಯಲ್ ಮೀಡಿಯಾದಾಗ ಹೆಂಗ್ ಫೇಮಸ್ ಆಗಿದ್ರಿ ಅದು ಅದ್ರಲ್ಲೇ ಫೇಮಸ್ ಆಗಿದೆ ಸೋಷಿಯಲ್ ಮೀಡಿಯಲ್ಲಿ ಫೇಮಸ್ ಇಲ್ಲ ಇಲ್ರಿ ಸೋಷಿಯಲ್ ಮೀಡಿಯಾದಾಗ ವರ್ಡ್ ಆಫ್ ಮೌತ್ ವರ್ಡ್ ಆಫ್ ಅಣ್ಣ ಸೋಷಿಯಲ್ ಮೀಡಿಯಾ ಇದು ಟಾಪಿಕ್ ಮಾತಾಡ್ರಿ ಸೋಷಿಯಲ್ ಮೀಡಿಯಾ ಬಂದಿದೆ ಈಗೀಗ ಅಣ್ಣ ಈಗ ಅಣ್ಣ ಒಂದ್ ಮಾತ್ರಿ ಅಣ್ಣ ಈಗ ನಾವು ಪ್ರಮೋಷನ್ ಮಾಡ್ತೀವಿ ನೋಡ್ರಿ ನಮ್ ಪ್ರಮೋಷನ್ಲೆ ಕನ್ವರ್ಷನ್ ಆತಾವ ಅಂತೀರ ಅಣ್ಣ ಆತವ್ರಣ ಆತವ್ ಡಿಪೆಂಡ್ ಅಪಾನ್ ಬಿಸ್ನೆಸ್ನು ಅದರ ಅಣ್ಣ ಅದು ಈಗ ಫುಡ್ ಬಿಸ್ನೆಸ್ ಇತ್ತಂದ್ರೆ ಈಗ ನೋಡ್ರಿ ನಾನೇ ಕಲಬುರಗಿದಾಗ ಈಗ ಎಲ್ಲ ಹೋಟೆಲ್ ತಿಂದೀನಿ ಈಗ ನಾವು ನಿಮ್ಮ ವಿಡಿಯೋ ನೋಡೋದು ಒಂದು ಹೊಸದು ಓಪನ್ ಆಗ್ಯದ ನಾವು ಒಂದ್ಸಲ ವಿಸಿಟ್ ಮಾಡ್ತೀನಿ ಬಟ್ ಅದು ನಮ್ ತಲೆ ಥಾಟ್ ಅದೇ ಬಟ್ಟೆ ದುಕಾನ್ ನೀವು ಮಾಡ್ತೀರಿ ಬಟ್ಟೆ ದುಕಾನ್ ನಮ್ ಫಿಕ್ಸ್ ಇರ್ತಾವ ನಾ ಬಟ್ಟೆ ದುಕಾನ್ ಹೊಸ ಇಲ್ರಣ್ಣ ಬಟ್ಟೆ ದುಕಾನ್ ಒಳಗೆ ಆಫರ್ ಏನಾರ ಇತ್ತಪ್ಪ ಆಫರ್ ಇದ್ದಾಗ ಹೋಗ್ತಾರ ಈಗ ಇವು ಸಲೂನ್ ಗಿಲೂನ್ ಹಾಕ್ತಿರಣ್ಣ ಸಲೂನ್ಸ್ ಯಾವಾಗ್ನೂ ಚೇಂಜ್ ಆಗಲ್ಲ 10 ವರ್ಷದಿಂದ ಒಂದು ಫಿಕ್ಸ್ ಸಲೂನ್ ಇರ್ತವೆ ಹೊಸದಾರು ಟ್ರೈ ಮಾಡಲ್ಲ ಬಟ್ ಹಿಂಗೆ ನೋಡ್ರಿ ಆಫರ್ಸ್ ನೋಡಿ ಒಂದು ಕ್ರೇಜಿ ಶಿಟ್ಸ್ ಏನಾರ ಕೊಡ್ತಿರ್ಬೇಕು ಆಡಿಯನ್ಸ್ ಕ್ರೇಜಿ ಅಂದ್ರೆ ಇದ್ರೆ ಹೋಗ್ತಾರೆ ಅಣ್ಣ ಕಂಪಲ್ಸರಿ ಸ್ವಲ್ಪ ಟೈಮ್ ತೊಗೊಳ್ತಾರೆ ನಾವು ನನ್ನಂತ ಹೋಗಲ್ರಿ ನೀವು ವಿಡಿಯೋ ಹಾಕ್ದಿರಿ 1 ಮಂತ್ ತೋತಾರ ಅವ್ರು ಅಂದ್ರೆ ಬರ್ತಾರೆ ಲಾಸ್ಟಿಗೆ ಹೇಳ್ತಾರೆ ಬೈ ನಂದು ವಿಡಿಯೋ ನೋಡಿ ಬಂದಂತ ಯಾಕಂದ್ರೆ ನಮಗೆ ಕುನಾದ್ರಿ ಅಣ್ಣ ನಾವು ಕನ್ವರ್ಷನ್ ಅಣ್ಣ ಇನ್ನೊಂದ್ರಿ ಅಣ್ಣ ಅಣ್ಣ ಹಿಂಗೆ ಏನೋ ಸ್ಟಡಿ ಮಾಡತ್ತಿದೆ ಅಣ್ಣ ಎಷ್ಟೋ ರೆವೆನ್ಯೂ ಜನರೇಟ್ ಮಾಡೋದಂತ್ರಿ ಮೈಕ್ರೋ ಇನ್ಫ್ಲುಯೆನ್ಸರ್ಸ್ ನಿಂತೇನೆ ಯಾರು ಸಣ್ಣ ಸಣ್ಣ ಇನ್ಫ್ಲುಯೆನ್ಸ್ಲೇ ಕ್ರಿಯೇಟರ್ಸ್ ನಿಂತೆ ದೊಡ್ಡ ಇಂಪ್ಯಾಕ್ಟ್ ಬಂದಂತ್ರಿ ಮಾರ್ಕೆಟ್ದಾಗ ಹೌದು ಕನ್ವರ್ಷನ್ ನೆಕ್ಸ್ಟ್ ಇದ್ವಿ ಈಗ ಸೋಷಿಯಲ್ ಇನ್ಫ್ಲುಯೆನ್ಸ್ ಇಂಡಸ್ಟ್ರಿ ಆಗ್ತಾರೆ ಇದ್ವಿ ಈಗ ಇಂಡಸ್ಟ್ರಿ ಇದ್ದಂಗೆ ಅದ ಅದು ಅಂದ್ರ ಆ ಟೈಪ್ ಇಂಡಸ್ಟ್ರಿ ಅಂತ ಹೇಳ್ತೀನಿ ಹಾಲಿವುಡ್ ಸಮಥಿಂಗ್ ಅಣ್ಣ ಮಲಕ್ ಚೇರ್ ತಂದ್ಕೊಂಡ್ರಿ ಅಣ್ಣ ಚೇರ್ತಾರ ಹೊಳತು ಮತ್ತೆ ಇನ್ನೊಂದ್ರಿ ಏನ್ ನಮ್ದು ಇಂಡಿಯಾದ ಫೇಮಸ್ ಆಗೈತೆ ಇದು ಇನ್ಸ್ಟಾ ವಗರ ಓನ್ಲಿ 5 years ಐತ್ರಿ ಅಣ್ಣ ಅಷ್ಟು ಜಾಸ್ತಿ ಕ್ರೇಜ್ ಬಂದಿಲ್ಲ 5 ವರ್ಷದಿಂದ ನಾವು ಬರ್ಲತ್ತು ಅದೇ ಅಣ್ಣ ಇನ್ನ ಹೊಂಟಾರೆ ಮತ್ತೆ ನಾವು ಗುಲ್ಬರ್ಗದಾಗ ನಮ್ದು ಇನ್ಸ್ಟಾಗ್ರಾಮ್ ಕಲಬುರ್ಗಿದಾಗ ಇಟ್ ಮಂದಿ ಜಾಸ್ತಿ ಆಗಿಲ್ಲ ಅಣ್ಣ ಈಗೀಗ ಬರ್ಲತ್ತಾರ ಪುರ ಪಲ್ಲ ಭಾಳ ಕಮ್ಮಿ ಮಂದಿ ಇದ್ದಿರಿ ಈಗ ನೀವು ಚಾಲು ಮಾಡ್ರಿ ಅಣ್ಣ ಚಾಲು ಮಾಡ್ಲಿ ಭಾಳ ಕಮ್ಮಿ ಅದ ಅಣ್ಣ ಫಸ್ಟ್ ನಮ್ಮ ಕಲಬುರ್ಗಿದಾಗ ಪೇಜ್ ಅಂದ್ರೆ ಕಲಬುರ್ಗಿ ನ್ಯೂಸ್ ಬಿಡ್ರಿ ಅಣ್ಣ ಏನ್ ಫೋನ್ ಹಿಡಿತೀರಿ ನೋಡತ್ತೀನ್ರಿ ಸ್ನ್ಯಾಪ್ ಆಗಿರ್ತಾವ ನೋಡಿ ಫಸ್ಟ್ ನಮ್ಮ ಕಲಬುರ್ಗಿದಾಗೆ ಕಲಬುರ್ಗಿ ಮೇಮ್ಸ್ ರೀ ಪೇಜ್ ಫಸ್ಟ್ ಚೇತನ ಫಸ್ಟ್ ಎಷ್ಟು ಅದ ಅಣ್ಣ ಫಾಲೋವರ್ಸ್ 25 ರೀ ಅದು ಅಣ್ಣ ಇದು ಕಲಬುರ್ಗಿಲೇನು ನಾವು ಸಣ್ಣವ್ರದಾಗಿ ನೋಡ್ಕೊತ ಬಂದಿರೋಣ ಅಂದ್ರೆ ಮೀಮ್ ಪೇಜ್ ಅಲ್ಲ ಕಲಬುರ್ಗಿ ಇದು ಕಲಬುರ್ಗಿಲೆ ಅಣ್ಣ ಮೇನ್ ಫಸ್ಟ್ ಕ್ರಿಯೇಟರ್ ಅಂದ್ರೆ ಕಾರ್ತಿಕ್ ಪತ್ತಾರ್ ಫಸ್ಟ್ ಅವರೇ ನಮ್ ಅಂದ್ರೆ ಕಲಬುರ್ಗಿಲೆ ಅಂದ್ರೆ ಕ್ರಿಯೇಟರ್ ಅಂದ್ರೆ ಇದು ಸೋಷಿಯಲ್ ಮೀಡಿಯಾ ಆಮೇಲೆ ಲಾಕ್ಡೌನ್ ಆದ್ಮೇಲೆ ನಾವ್ರಿ ಅದು ಯಾವ್ದೋ ಮನಿ ಹಂಟ್ ಅಂತ ಬಂದಿತ್ರಿ ಅದರಿಂದ ಹೋಗಿದ್ದೇವು ಅವ್ರು ಓಜಿ ಮಲಕ ಅಂದ್ರೆ ಫಸ್ಟ್ ಕಲಬುರ್ಗಿ ನಿಂತ
ಕಲಬುರಗಿ ಊರ್ನಿಂದ ಲೋಕಲ್ ಕಲಬುರ್ಗಿ. ಶರಣವ್ರ ಟಿಕ್ ಟಾಕ್ ಬಂದಾಗ ಶರಣವ್ರನ್ನ ವಿಡಿಯೋ ವೇಟ್ ಮಾಡ್ತಿದ್ದೆ ಹಿಂಗೆ ಅಂದ್ರೆ ಅದು ರೀಡಪ್ ಮಾಡಕ್ಕೆ. ಅವಾಗ ಹೆಂಗಿತ್ತು ಗೊತ್ತಣ್ಣ, ಈಗ ನೀವು ಒಂದು ರೀಲ್ ಬಿಟ್ರಿ ಅದು ಯಾರು ಫಸ್ಟ್ ರೀಡಪ್ ಮಾಡ್ತಾರ ಅವ್ರದ್ದು ವೈರಲ್. ಅದೇ ಹಂಗಿತ್ತು. ಈಗ ಎಲ್ಲರೂ ಪ್ರತಿಯೊಬ್ಬರು ಕ್ರಿಯೇಟ್ ಮಾಡ್ತಾರ, ಅದೊಂದು ಚಲೋ ಚೇಂಜ್ ಆಗಿದೆ ನೋಡ್ರಿ. ಚಲೋ ಇವಲ್ಯೂಷನ್ ಅಂತಾರಲ್ರಿ ಅಣ್ಣ. ಮೊದಲ ಮಂದಿ ಯಾರೋ ಮಾಡಿದ ವಿಡಿಯೋ ಲಿಪ್ ಸಿಂಕ್ ಮಾಡಕ್, ಬಟ್ ಈಗ ಹೆಂಗದ ಗೊತ್ತ್ರಿ, ಅಂತ ಸ್ವಂತ ಕ್ರಿಯೇಟ್ ಮಾಡೋರು ಹೊಂಟ್ರ. ಇದೊಂದು ಈ ಫೀಲ್ಡ್ ಒಳಗೆ ಚಲೋ ಚೇಂಜಸ್. ಬಟ್ ಸಮ್ಟೈಮ್ಸ್ ಏನಾಗ್ತದೆ ಅಣ್ಣ, ನಾ ವಿಡಿಯೋ ಮಾಡಿರ್ತೀನಿ, ನೀವು ಕಾಪಿ ನಿಮ್ದೇ ಹೆಚ್ಚಿಗೆ ಹೋಗ್ತದ, ನಮ್ದೇ ಏನೋ ಹೋಗಿರಲ್ಲ ಅಣ್ಣ. ಅವ್ನು ಬಲ್ಲಿ ಮೈಕ್ ಹಚ್ಕೋರಿ, ನಾವು ಮಾತಾಡಲ್ಲ ಏನು. ಅರೆ ಮೈಕ್ ಹಿಡ್ದಿಲ್ಲ ಜಗತ್ತರ ಜಗತ್ತು ಕ್ಯಾಮ್ರಾಗ ಹಚ್ಚಿವಲ್ಲ ಅದು 3 ಮಾಡೀನ್ರಿ ನಾ. 3 ಇಟ್ರಿ 3 ಭಾರಿ ಬರ್ತದೆ ಬಿಡ್ರಿ ಅಣ್ಣ. ಇಷ್ಟು ಸಾಕದ ಅಣ್ಣ ಆರಾಮ್ ನಿಂದ್ರಿ ಹೇಳ್ದ್ರಾಗ ಮತ್ತೆ ಜಗತ್ತ ಜಗತ್ತ ಏನ್ರ 3 ಅಂದ್ರೆ ಇಲ್ರಿ ಅಣ್ಣ, ಅದು ಅಲ್ಲಿ ಲೆವೆಲ್ ಅದ, ಅಲ್ಲಿ ಮೈಕ್ ಇಟ್ಟು ಇಲ್ಲಿಂದ ಕೇಳಿಸ್ತದೆ ಅಂದ್ರೆ ಲೆವೆಲ್ ಟ್ರಾನ್ಸ್ಮಿಟ್ ಸ್ವಲ್ಪ ಜಾಸ್ತಿ ಹೋಗ್ತದೆ ನಾವು. ಫಸ್ಟ್ ಇಟ್ಟರೆ ಸ್ವಲ್ಪ ಜೋಗಲ್, ಥರ್ಡ್ ಇದ್ರೆ ಫುಲ್ ಪವರ್. ನೀವು 58% ಇತ್ರಿ, 58% ಇತ್ರಿ. ನೀವು ಶೂಟ್ ಮಾಡೋ ಮಂದಗಳೇ ನಾವು ಚಾರ್ಜಿಂಗ್ ಹಚ್ಚಿ ಇವನಪ್ಪ ಭಾಳ ದಿನದಿಂದ ಹೇಳತ್ತೀನಿ. ಇಲ್ಲಣ್ಣ ಚಲೋ ಐತ್ ಬಿಡ್ರಿ ಅಣ್ಣ. ಫಸ್ಟ್ ಡೇ ಅದ ರೀ, ನೆಕ್ಸ್ಟ್ ಟಾಪಿಕ್ಸ್ಗಳು ಬರ್ತಾವ, ಸೀರಿಯಸ್ ಟಾಪಿಕ್ಸ್ಗಳು ಬಂದಾಗ ಆಯ್ತು. ಈಗ ಸ್ವಲ್ಪ ಏನಾರ ಫನ್ ಮಾಡಮ್, ಏನು ಸುಮ್ಮ ಅದೇ ಮುದ್ಕರಪ್ಲೆ ಫನ್ ಮಾಡಮ್ ಬ್ರದರ್, ಅದಕ್ಕೆ ಮಾಡ್ರಿ ನೀವು ಫನ್ ಏನಿಲ್ಲ. ನಾವು ಕ್ವಶನ್ ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ಬೇಕು. ಓಕೆ, ಜೆನ್ಯೂನ್ಲಿ ಆನ್ಸರ್ ಮಾಡ್ಬೇಕು. ಓಕೆ, ಮಾಡ್ತಾರೇನಿಲ್ಲ, ಮಾಡಿಲ್ಲ ಅಂದ್ರೆ ಏನು ಮಾಡ್ಬೇಕು ನಿಮ್ಗೆ? ಮಾಡಮ್ ಅದಕ್ಕೆ ಡೇರ್ ಕೊಡಮ್ರಿ. ಮಾಡಲ್ಲಂದ್ರೆ ಗೋಳಿದೇನು ಮಾಡ್ತಾನೆ ಮಾತಾಡ ಬೈ, ಇಲ್ಲ ಹಿಂಗ ಹಚ್ಚಿದ್ ಕಪ್ಸಿದ್ ಗಾಡಿ ಮಾತಾಡ ಏನು ಎಲ್ಲಿಂದ ಎಲ್ಲ ಬೈದ್ ಮಾತು ಅನ್ಫಿಲ್ಟರ್ ಚಾಲು ಆಗೈತೆ. ನೀವು ಸರ ಬಚ್ಚನ ಏನ್ ಅನ್ನಕ್ ಬರಲ್ಲ ಅಪ್ಪ ಅಂತಾನೆ. ಅರೆ ಫಸ್ಟ್ ಕ್ವಶನ್ ಕೇಳೋದ್ರಿ ಹೇಳ್ರಿ, ಏನು ಮಾಡ್ತಾನೆ ಫಸ್ಟ್ ಓಪನಿಂಗ್ ಆ ಕಡೆ ಏನ್ ಅಣ್ಣ ಆಯ್ತು. ಫಸ್ಟ್ ಹಿಂಗ್ ಲೈನ್ಸ್ ಬರ್ಲಕ್ಕ ಫಸ್ಟ್ ಕ್ವಶನ್ ಗೋಳೆದಿ ಕೇಳ್ದೇನ್ರಿ ರಾಂಗ್. ಲೇಡೀಸ್ ಅಂದ್ರೆ ಗೋಳೆದೆ ಬರ್ತಾನ ಫುಲ್ ಇಲ್ರಿ ಅಣ್ಣ, ನಾರ್ಮಲ್ ರೆಗ್ಯುಲರ್ ಅದ ಸೈನ್ಸ್ ಬೈ. ಓಕೆ, ಆನ್ಸರ್ ಮಾಡಿಲ್ಲ ಅಂದ್ರ ನೋಡಮ್ಮ ಕ್ವಶನ್ ಹೇಳ್ರಿ ಫಸ್ಟ್. ನೋಡ ಮೇಡಮ್, ಇಲ್ಲ ಆನ್ಸರ್ ಮಾಡಿಲ್ಲ ಅಂದ್ರೆ ಹೆಂಗ? ಲೇಡೀಸ್ ಓ ಮತ್ ಬೋಲ್ ಬೇ ಸ್ಟಾರ್ಟಿಂಗ್ ಮಾಡ್ತಾನೆ ಬೈ. ಅಡ್ಡ ಆಗಲ್ತ ಫಸ್ಟ್ ಮಾಡ್ಕೊಂಡ್ರಿ ಅಟ್ರ ಅಂದ್ರೆ ಪುರಾನೆ ಹೋದ್ರಲ್ಲ ನೀವು ಇಂಡಸ್ಟ್ರಿಗೆ. ಬೈ 18 ಕ್ವಶನ್ ಎಲ್ಲಿಗಿದು ಮುಗಿತ್ತು, 10+ ಆಗದಿದ್ದು ಈಗ ಅಲ್ಲಿ 10+ ಲಿಂದ ಚಾಲು ಅಣ್ಣ. ಕ್ವಶನ್ ಚೇಂಜ್ ಬ್ಯಾಡ್ರಿ, ನಮ್ಮ ಆಡಿಯನ್ಸ್ ಆ ಆಡಿಯನ್ಸ್ ಅವ ಅವತಾರವ ಅಣ್ಣ ವಿಡಿಯೋ ಅನ್ಲತ್ತನ್ರಿ ಇದು ಹೊಲ್ಸೋಸ್ ಅಂತ. ಅಲ್ಲ ರೆಕಾರ್ಡ್ ಮಾಡೋದು ಇಲ್ಲ, ಟೋಟಲ್ದಾಗಿ ಹೊಡ್ಕೊಂಡಿನ ಯಾರ್ರಿ ಅವಲ್ಲ ಅಮ್ಮ ಬಚ್ಚೆ ಏನ್ರಿ ಮಾಡೋದು ವೈಟ್ ವೈಟ್ ಅಂತ ಎಕ್ಸ್ಪೀರಿಯನ್ಸ್ ಗಾಯ್. ರೆಕಾರ್ಡ್ ಆತಾವ ನಿನಗೆ ತೊಗೊಂಡು ಹೆಚ್ಚಿ ಕಟ್ ಮಾಡೋದು. ಅನ್ಫಿಲ್ಟರ್ಡ್ ಕಟ್ ಮಾಡ್ತೇನೆ ಸುಮ್ಕೊಡ್ರಿ ಅಣ್ಣ. ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಅವ್ನಿಗೆ ಅನ್ಕೊಂಡ ಅವ್ರು ಹುಡ್ಕೊಂಡು. ಓ ಸುಮ್ ಕುಂದ್ರಿ ಬಾಸ್, ಬೇರೆ ಟಾಪಿಕ್ ಇಬ್ರು ಅಣ್ಣ ತಮ್ಮ ಚಾಲು ಮಾಡ್ರ. ಅಣ್ಣ ನಮ್ಮ ಆಡಿಯನ್ಸ್ ಅವ್ರಿಲ್ಲ, ಆಯ್ತು ಬೈ, ನಮ್ಮ ಆಡಿಯನ್ಸ್ ಕ್ವಶನ್ ಚಾಲು ಮಾಡು. ಮತ್ತೆ ಕ್ವಶನ್ ಕೇಳೋರ್ ಹಿಂಗಂತ ನೀರೇ ಮಾಡು. ಮತ್ತೆ ಏನ್ ಕ್ವಶನ್ ಕೇಳಿ ಏನ್ರ ಹೇಳ್ರಿ, ಏನ್ರ ಬೇರೆ ಹೇಳ್ರಿ. ಅದು ಬಿಡು, ನೀ IPL ಯಾವಾಗ ನಿಂತ ನೋಡ್ಲಕ್ ಚಾಲು ಮಾಡಿ. ಅಣ್ಣ ಮೈಕ್ ಕೊಡ್ರಿ, ಮೈಕ್ ಹಿಡ ಅಣ್ಣ. ನೀವೇ IPL ಅಂದ್ರೆ ಆಡ್ಬೇಕಾ? ಇಲ್ಲೋ ಮತ್ತ ಕೇಳತ್ತೀನಿ ಸುಮ್ಮನೆ. IPL ಇಸ್ ದ ಬೆಸ್ಟ್ ಟಾಪಿಕ್. ಬ್ಯಾಡ್ರಿ ಮತ್ ಏನ್ ಬೇಕು ಇಲ್ರಿ. ಯಾವ ಮುಂಬೈ ಇಂಡಿಯನ್ಸ್ ತಂದ ಹಸ್ತಾನ ಅದು ಒಲ್ ಅನ್ಸತ್ತದ. RCB ಸಪೋರ್ಟ್ ಅದ. ಕಮಲೇಶ್ ಹೋಗಿಲ್ರಿ, ಇನ್ನ ಅವನಿಗೆ ಕೂತರ ತೋಡ್ ಫೋಡಾತಿದ್ದೀನಿ. ಇಲ್ರಿ ಮುಂಬೈ RCB ಬಾಳ ಫಡ ಆತವ. ನೋಡು, ಲವ್ನು ಕೇಳಬೇಡ್ದು, ಲಾಸ್ಟ್ ಟಾಪಿಕ್ ಬರಮ್ರಿ. ಫಸ್ಟ್ ಟಾಪಿಕ್ ಚಲೋ ಆಗೈತ್ರಿ. ಫಸ್ಟ್ ಸ್ಟ್ಯಾಂಡರ್ಡ್ದಾಗ ಎಷ್ಟು ತೊಗೊಂಡಿದ್ ಬೈ ನೀ? ಹಾ ಬೈ, ಸಾಲಕ್ ತಿಂತಿದ್ದಿ ಹ್ಯಾಂಗ್ ಬೈ? ಆಯ್ತು ಫಸ್ಟ್ IPL ಅಲ್ಲಿ ಮನ್ಸಿ ಬಂದು ಮಾತಾಡ ಬಿಡ್ರಿ. ಮಾಲಕರಿ ಕೇಳ, ಮಾಲಕ್ ಟಾಪಿಕ್ ಹೇಳ್ರಿ ನೀವು ಏನಾರ ಅದ್ರ ಸಲುವಾಗಿ ತೆಗಿಲತ್ ನೀ ಡಿಸ್ಕಷನ್. ಅಣ್ಣ IPL ಯಾವ ಮಂತ್ಸ್ದಾಗ ಇರ್ತದ್ರಿ? ಮಾರ್ಚ್ ಏಪ್ರಿಲ್ ಮೇ ಅಲ್ಲ, ಜೂನ್ ಮೇ ಲಾಸ್ಟ್
ಗರ್ಲ್ಸ್ ಇನ್ಸ್ಟಾಗ್ರಾಮ್ ಹುಡುಗಿಯರ್ದಲ್ಲಿ ನೀ ಕ್ರಿಯೇಟರ್ ಅಂದ್ರ ಇನ್ಫ್ಲುಯೆನ್ಸರ್ಸ್ ಕ್ರಿಯೇಟರ್ಸ್ ಹುಡುಗಿಗೆ ಯಾರಿಗೆ ಫಾಲೋ ಮಾಡ್ತೀವಿ ನಿಂಗೆ ಯಾರು ಪಸಂದ್ ಅಣ್ಣ ತೆಗೀರಿ ಅಣ್ಣ ಯಾರಿಗಿಲ್ಲ ಸೆಲೆಬ್ರಿಟೀಸ್ ಅಟ್ಟೆ ಅಣ್ಣ ಬಿಡ್ರಿ ಫೋನ್ ಅಣ್ಣ ಇಲ್ರಿ IPL ರಿಲೇಟೆಡ್ ಒಂದು ಫನ್ನಿ ತೆಗಿಲತ್ತೀನಿ ಒಂದೇ ನಿಮಿಷ ಅಂದ್ರಿ ಸ್ಕ್ರಿಪ್ಟ್ ಅದ ಇವ ಹೇಳತ್ತಾನಲ್ಲ ಮುಂಬೈ ಇಂಡಿಯನ್ಸ್ ಹಂಗಿಂಗ್ ಅಂತ ನಂಬಲ್ಲಿ ಹ್ಯಾಂಗ್ ಆಗ್ತದ ಅದು ತೋರಿಸ್ಲತ್ತನ ಸ್ಕ್ರಿಪ್ಟ್ ಇಲ್ಲ ಅಣ್ಣ 43 ನಿಮಿಷ ಆಯ್ತಪ್ಪ 43 ನಿಮಿಷ ಆಯ್ತು ಅದ್ರಾಗ ತಾಸಗಳ ಬಂದ್ ಮಾಡ್ದ ಏನಕ್ಕಲ್ಲ ಅದ್ರಾಗ 10 ನಿಮಿಷ ಕಂಟೆಂಟ್ ಅದ ನೋಡ್ರಿ ಇನ್ನ 15 ನಿಮಿಷ ಅದ ಟಾಪಿಕ್ ಬೆಸ್ಟ್ ಟಾಪಿಕ್ ತೊಗೊಳಮಿ ಅಣ್ಣ ಬಿಡ್ರಿ ಹೋಲ್ ಬಿಡ್ರಿ ಈಗ ಬೈ ನೀ ಹೇಳತ್ತಲ್ಲ ನೀನು ಹೇಳು ಇದು ನೀವು ಇಲ್ಲ ಅಂತೀರಿ ನಾ ನಮ್ ಕಾಲೇಜ್ ಫೆಸ್ಟ್ ತೋಡ್ ಪಾಡ್ಬೇಡಿ ಫೆಸ್ಟ್ ಏನೈತ್ ಮಲ ಅಂಜ್ಲತ್ತಾನಲ್ಲ ಅವ್ನಿಗೆ ತೋರಿಸ್ಬೇಕಾಗ್ತದ ಇಲ್ರಿ ಅಂಜಾದಲ್ರಿ ಫೇರ್ವೆಲ್ ಪಾರ್ಟಿ ತೋಡ್ ಪಾಡ್ ಬಿಡ್ತಾವ ಅದಕ್ಕೆ ಹೇಳ್ತೀನಿ ಜೈ CSK ಅಂತ ಯಾರೋ ಒಬ್ರು ಹಂಗೆ ಇವತ್ತೇನ್ ಜೋಕ ಕೇಳ್ರಿ ಜ್ಯೂಸ್ ಕುಡಿತೇವೆ ಕುಡ್ದಾರ ಅಣ್ಣವ್ರು ಅಣ್ಣ ಅದನ್ನ ಹೆಡ್ಫೋನ್ ಕನೆಕ್ಟ್ ಅಲ್ಲ ನೋಡ್ರಿ ಅದು ಜಾಯಿಂಟ್ ಮಾಡ್ರಿ ಅಣ್ಣ ಇವತ್ತು ಏನಾಗಿದ್ರಿ ಒಂದ್ ಕಡೆ ಜ್ಯೂಸ್ ಕುಡಿದ್ವಿ ಅದು ರೀ ಅಣ್ಣ ಬರಲ್ಲ ಕರೆಕ್ಟ್ ಹೇಳಕ್ ಅದು ರೀ ಅಣ್ಣ ಗಾಡಿ ಬರಲ್ಲ ರೆಗ್ಯುಲರ್ ನಿಮ್ಮ ಮನೆ ಬಲ್ ಅವ ಜ್ಯೂಸ್ ತಗೊಂಡ್ ನಿಂತಿನು ಒಂದೊಂದ್ ಗ್ಲಾಸ್ ಜ್ಯೂಸ್ ಕುಡ್ದೇವು ಕುಡಿಯೋ ಟೈಮ್ನಾಗ ಅದು ಕೈ ಮ್ಯಾಗ ಬಿದ್ದಿದ್ ಜ್ಯೂಸ್ ಈಗ ಒಂದು ಬಿದ್ದದಂತಲ್ಲ ಒಂದು ನೀರಿನ ಜಗ್ ಇತ್ತು ತೊಗೊಂಡು ಕೈ ತೊಳ್ಕೊಂಡು ಹೋಗಿ ಇಟ್ಟಿನಿ ಸೇಟ್ ಉಸ್ಮ ಜ್ಯೂಸ್ ಅಂತವ ಜ್ಯೂಸ್ ತಗೊಂಡು ಕೈ ತಕೊಂಡಿನ ನಾನು ಬೈ ಮೊದಲೇ ಹೇಳ್ಬೇಕಲ್ವ ನನ್ಗೇನ್ ಗೊತ್ತು ಅದು ಜಗ್ ಅದ ಅಂದ್ರ ನೀರ್ ಅಣ್ಣವ್ರಿಗೆ ಗೊತ್ತೇ ಇರೋದು ಜ್ಯೂಸ್ ಅದ ನೀರ್ ಅದ ಅಂದ್ರ ವಿದಿನ್ ಸೆಕೆಂಡ್ಸ್ ನೀರ್ ತರ ಮಾಡ್ಯಾನಂತ ಇಲ್ಲಿಲ್ರಣ ಹಿಂಗ್ ಹಾಕೊಂಡಿನಿ ಹಿಂಗ್ ಜಗ್ ಇಟ್ಟಿ ನಾವ್ ಹೇಳು ವಿದಿನ್ ಸೆಕೆಂಡ್ಸ್ ಆಗ ಅದು ಗೊತ್ತಾಗಿಲ್ಲ ಅಷ್ಟು ತುದಿ ಹಾಕೊಂಡ್ರ ಅನಿಸ್ತು ಅಣ್ಣ ಪೂರ ಕೈ ತೊಳ್ಕೊಂಡಿದ್ರಿ ಅಣ್ಣ ಹಿಂಗ ಅಣ್ಣ ಹಿಂಗ್ ಜಗ್ ತೊಗೊಂಡಿನಿ ಹಿಂಗ್ ಕೈ ಎಲ್ಲ ವಾಶ್ ಮಾಡ್ಕೊಂಡಿನಿ ಜಗ್ ಇಟ್ಟಿನಿ ಆಮ್ಯಾಗ ಚಾಲು ಆಯ್ತಾನ ಅನ್ಸೋದು ಬಟ್ ಆ ಗ್ಯಾಪ್ ಒಳಗ ಹೇಳೋನು ಸೇಟು ಜ್ಯೂಸ್ ತಾ ಅಂತ ನೀರಿಂದ ಇದ್ರೊಳಗೆ ಯಾಕೆ ಇಟ್ಟದು ಅಣ್ಣ ನಾ ಉಸ್ಮೇಲೆ ರಕ್ತ ಬಂದನು ನಮ್ದು ಹಿಂಗೆ ಆಗ್ಯದ್ರಿ ನಮ್ದು ಜಿಯೋ ಫೈಬರ್ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ ಜಿಯೋ ಫೈಬರ್ ಮಾಡಕ್ ಬಂದರಿ ನೆಟ್ವರ್ಕ್ ಇಲ್ಲ ಸರ್ ನಿಂಬಲ್ಲಿ ಸ್ವಲ್ಪ ಏರ್ಟೆಲ್ ಸಿಮ್ ಅದ ಏರ್ಟೆಲ್ ಸಿಮ್ ಅದ ಸ್ವಲ್ಪ ಹಾಟ್ಸ್ಪಾಟ್ ಚಾಲು ಮಾಡ್ರಿ ಅಂತ ಕ್ರೇಜಿ ಆಗಿತ್ತಪ್ಪ ನಾವು ಮತ್ತ ಸ್ಥಳಾಗ ಬಂದು ನೆಟ್ವರ್ಕ್ ತಗೊಂಡು ಕುಂದ್ರಸ್ ಹಳ ಸುಮ್ರಿ ರೆಕಾರ್ಡ್ ಆಗಂಗದ ಅಣ್ಣ ನಮ್ ಸ್ಕೂಲ್ ಫ್ರೆಂಡ್ಶಿಪ್ ಅಂದ್ರೆ ಹಿಂಗ್ ನೋಡ್ರಿ ಅಣ್ಣ ಏನಂದ್ರೆ ನಿಮಗೆ ಬದನ ನಮ್ ದೋಸ್ತ್ ಕೈ ಮಾಡ್ಯಾನ ನೋಡಿಲ್ಲ ಟ್ರೂ ಫ್ರೆಂಡ್ಶಿಪ್ ಇದು ನಮ್ ಫ್ರೆಂಡ್ಶಿಪ್ ಹಿಂಗ ಅದ ಅಣ್ಣ ನಮ್ದು ಯಾರು ಸರ್ಕಲ್ ಅದ ನೋಡ್ರಿ ಅಣ್ಣ ಬೈದಿಲ್ಲಲ್ಲ ನಮಗ್ ಯಾಕೋ ಊರಾಗ ಅನಸ್ತು ಹಿಂಗಂತ ನಂಬಲ್ಲಿ ಈಗ ಅವ ಹೆಂಗ ಅಂದನ್ರಿ ಚೋರಿ ಚುಪ್ಪಿ ಹೊಂಟಿದಿ ನಡೆದಿದಿ ಮೀಟ್ ಅಲ್ಲತ್ತಿಲ್ಲ ಹೋಗಿ ಬೈದಿ ಮಾತಾಡ್ಸ್ಲಿ ಬೈ ನೀವ ನಮ್ ದೋಸ್ತ್ ಬೈದಿಲ್ ಮಾಡಿಲ್ಲಲ್ಲ ದೂರ ಅಣ್ಣ ಇವ್ ಶಾರ್ಟ್ ಕಟ್ಸ್ ಅವಲ್ರಿ ಬೈಗಳು ಅವ್ರಿ ಶಾರ್ಟ್ ಕಟ್ ಅದಾಗ ಬೈದಿದ್ ನೋಡ್ರಿ ಕಟ್ ಮಾಡ್ತೇನೆ ಅಣ್ಣ ಸುಮ್ ಕುಂದ್ರಿ ಅಣ್ಣ ಎಷ್ಟ್ ಅನ್ಸಿದ್ರಿ ಅಣ್ಣ ನೀವು ಯಾರೇ ಮನೆ ಬಲ್ಲಿ ಅಂತ 1 ಲಕ್ಷ ಕೊಡು ಅಂತ ಕೊಟ್ಟದ್ರಿ ಹೋಯ್ತು ತೋಪ ಬೈ ಅಂತ ಅಣ್ಣ ಅಂಜೂರ್ ಹೆಂಗ್ರಿ ಅಣ್ಣ ಮತ್ತೆ ಮಾತಾಡ್ಲಿಕ್ ಹೊಂಟಿಲ್ಲ ನಿಮಗ ಸಾವಿರಾರು ಕೊಟ್ಟು ಹೆಂಗ್ ಬಿಡ್ತಾನ್ರಿ ಅಣ್ಣ ಕಟ್ ಮಾಡ್ತೇನೆ ಈಗ 1 ತಾಸು ಎಡಿಟ್ ಅದಂದ್ರ ನಮ್ದು 12 ಆಗಿರ್ ನಮ್ದು ಇವ್ರಿಗೆ ಕೊಟ್ಬಿಡ್ತೀನಿ ನೋಡ್ರಿ ಥೈಲ್ಯಾಂಡ್ ಹೋಗಿ ನಾವು ತೋರ್ಸಿರಲ್ಲ ಇವ ಬೇರೆ ಅದು ತೋರ್ಸಿದ್ ಅವ್ರಿಗೆ ಕೊಟ್ಬಿಡ್ತೀನಿ ಎಡಿಟ್ ಮಾಡ್ತಾವ್ರು ಎಲ್ಲ ಹೇಳವು ಯಾವ್ಯಾವ ಏನೇನು ವಾದಿ ಆಯ್ತು ನಾವು ಸಿದ್ದು ಅಂತಾನ ಅವ್ರಿಗೆ ಇಲ್ಲೇ ಶೌಟ್ ಔಟ್ ಅಣ್ಣ ಇದೇ ತೋರಿಸ್ಬೇಕನ್ನತ್ತಿ ನಿಮಗೆ ಅಣ್ಣ KKR ಮುಂಬೈ ಮ್ಯಾಚ್ ಅದ KKR ಗೆದ್ದದ ಸ್ಕ್ರೀನ್ ಶಾಟ್ ಆಗಿ ಸುಮ್ಮನೆ ಅವ ಪಾಪ ಏನು ಹೇಳಿದಿಲ್ಲ ಸುಮ್ಮನೆ ಸ್ಕ್ರೀನ್ ಶಾಟ್ ಆಗ ಅಣ್ಣ ಹಿಂಗದ್ರ ಅಣ್ಣ ಇದೊಂದು ಮ್ಯಾಚ್ ಇತ್ತು ಅಣ್ಣ ಏನು हार्दिक भाई कैप्टन है जिताया उन्हें रोहित कैप्टन का मेन रहता कभी भी याद
भाई रोहित कैप्टन नहीं है साले मुंबई वालों 5 कप है देख रहे भाई हमारे पास तुम्हारे पास क्या है बोलो तो आरसीबी खेला था आज कितने रन मारा वो बोल रोहित शर्मा जीत में उसका क्या है कंट्रीब्यूशन भाई कप कितने है अरे अष्टे कप कितने है भाई गया सो गया प्रेसिडेंट का बात कर नीचे से फर्स्ट है तुम्हारा आरसीबी जाके ರೆಕಾರ್ಡ್ ಚಕ್ಕರ್ ಬಾಸ್ का ಅಂತ ಹಿಂಗೆ ಅಣ್ಣ ಎವ್ರಿ ಮ್ಯಾಚ್ ಕಚ್ಚಾಡಿ ಎವ್ರಿ ಮ್ಯಾಚ್ ನಮ್ದು ಕಾಲೇಜ್ ಗ್ರೂಪ್ ಇತ್ತು ಅದರ ಹೊಡ್ಪಾಟ ಅತ ನಮ್ಮಲ್ಲಿ ಆಯ್ತ್ರಿ ಈ ಸತಿ ಇನ್ಸ್ಟಾಗ್ರಾಮ್ದಾಗ ನಾವು IPL ಸ್ಟಾರ್ಟ್ ಆದಾಗ ಒಂದು ಪೇಜ್ ಕ್ರಿಯೇಟ್ ಮಾಡ್ತೀವಿ ಎಲ್ಲರೂ ಜಾಯ್ನ್ ಆಗ್ಬೋದು ಅದ್ರ ಜಾಯ್ನ್ ಆರಿ ಹೊಡ್ಪಾಟ ಪೂರಾ ಏನ್ ಬೈಯೋದು ಬೈಕೊಳ್ಳೋದು ಎಲ್ಲ ಮಾಡ್ರಿ ಯಾವ ಸಿಕ್ಕ್ಯೂ ಅಣ್ಣ ವಾಯ್ಸ್ ರೆಕಾರ್ಡಿಂಗ್ಸ್ ಇದ್ರು ಅಣ್ಣ ಯಾವಾಗಿಂದ ಏನೋದು ಅಣ್ಣ ಭಾಳ ನೆಕ್ಸ್ಟ್ ಲೆವೆಲ್ ಇದ್ರು ಅದು ಒಂದೊಂದು ಬಾಲ್ ರೀ ಅಣ್ಣ ಮುಂಬೈ RCB ಇತ್ತು ರೀ ಮುಂಬೈ RCB ಇತ್ತು ನಾ SK ಜೊತೆ ಕೂತಿದ್ರಿ ಅಣ್ಣ ನಾವು ಅಲ್ಲೇ ನೋಡಿವ್ರಿ ಅಣ್ಣ ಒಂದು ಸೀಸನ್ ಮ್ಯಾಚ್ ಫುಲ್ ಅಲ್ಲೇ ನೋಡಿವ್ರಿ ಅಣ್ಣ ಪಾರ್ಟಿ ಮಾಡ್ಕೋತ ಅಣ್ಣ ಅವ್ರ ಬ್ಯಾಟಿಂಗ್ ಇದ್ದಾಗ ಅಣ್ಣ ಒಂದು ಬಾಲಿಗೆ ಫೋನ್ ಹಚ್ಚೋಪ್ಪ ನೋಡು 6 ನೋಡು ಆ ಫೋನ್ ನೋಡು ನಾವು ಹಿಂಗೆ ಚಿಲ್ ಮಾಡ್ಕೋತ ಮತ್ತೇನ್ರ 6 ಹೋಯ್ತು ಮತ್ತೆ ಫೋನ್ ಹಚ್ಚೋ ನಮ್ ವಿಕೆಟ್ ಹೋಯ್ತು ಫೋನ್ ಹಚ್ಚೋ ಹಬ್ಬ ಅಂದ ಈ ನಮ್ಮರು ಚಾಲು ಇದ್ರಣ್ಣ ಅದನ್ನ ನಮ್ಮ RCB ಗೆದ್ದು ತೋನಿಗೆ ಹ್ಯಾಂಗ್ ತೊಗೊಂಡಿರ್ಬೋದು ನಾ ಎಷ್ಟು ಪರೇಶಾನ್ ಮಾಡೇನ್ರಿ ಸ್ವಿಚ್ ಆಫ್ ಮಾಡ್ಯಾನ ಫೋನು RCB ಇಲ್ಲಿ ವಿನ್ ಆಗೈತೆ ನೋಡ್ರಿ ಫೋನ್ ಸ್ವಿಚ್ ಆಫ್ ಮಾಡಿ ಅವನಿಗೆ ಗೊತ್ತಿತ್ತು ನಾ ಈಗ ತೋತಿನ ಭಾಳ ಖರಾಬ್ ಇಲ್ರಿ ಅಣ್ಣ ಫೋನ್ ಅದು ಸ್ವಿಚ್ ಆಫ್ ಮತ್ತದು ನಮ್ಮ ಅನಿಲ್ ಬೈ ಇಲ್ಲ ಅನಿಲ್ ನೀವು ನೀವು ನೋಡಿದ್ರ ಅನಿಲ್ ನಮ್ದು ಟೀಮ್ ಇದ್ದಿದ್ದಲ್ರಿ ನಾ ಅನಿಲ್ ಅವ್ರು ಇದ್ರಿ ಅಣ್ಣ ಆ ಎಲ್ಲಾನು ಓಪನ್ ಇಟ್ಟಿದ್ರಿ ಹಿಂಗ ಟೇಬಲ್ ಮ್ಯಾಗ ಅವ ಬೈದಿದ್ನು ಓಪನ್ ಬೈ ನೋಡು ಬೈಲತ್ತಾರ ಹಿಂಗ ನಾ ಏನ್ ರಿಪ್ಲೈ ಮಾಡ್ಲತ್ತೀನಿ ಲೈವ್ ನಡೆದಿತ್ತು ಟೇಬಲ್ ಮ್ಯಾಗ ಗೆದ್ದಾಗ ಎಲ್ಲರ ಮುಂದೆ ಹಿಂಗ್ ಫೋನ್ ಹಚ್ಚಿ ಸ್ಪೀಕರ್ ಇಟ್ಟು ಸ್ವಿಚ್ ಆಫ್ ಎಲ್ಲರೂ ಇಷ್ಟು ನಕ್ಕಿವ್ರಿ ಅಣ್ಣ ಭಾಳ ಖರಾಬ್ ಡಿಬೇಟ್ ನಡೆದ ಈ ಸತಿ RCB ಗೆದ್ದದ ಹೆಂಗಿರ್ತದ ಕ್ರೇಜ್ ಜಾಸ್ತಿ ಆಗಿರ್ತದೋ ಕಮ್ಮಿನೇ ಆಗಿರ್ತದ ಅಣ್ಣ ಅದು ಈಸಿನ ಗೆದ್ದಿಲ್ಲ ಅನ್ನೋದು ಹಿಂಗ ಒಂದು ಇತ್ರಣ ಅರ್ಜ ಇತ್ರಣ ಬಟ್ ಈಗ ಅಂದ್ರ ನಿಮ್ಮಲ್ಲಿ ಕಪ್ ಇಲ್ಲ ಅನ್ನೋದ್ರೆ ಒಂದ್ ದಬ್ಬಿ ಹೋಯ್ತು ಈಗ ಕಪ್ ಅದ ಕಪ್ ಅದ ಬಿಡು ಬೈ ಅವೆಲ್ಲ ಯಾಕೆ ನೆನ್ಪು ಮಾಡ್ಸಿ ಬೈ RCB ಕಪ್ಪಿಗೆ ಸ್ಟ್ಯಾಂಪಡಿಗೆ ಸಂಬಂಧ ಇಲ್ಲ ಅದಕ್ಕೆ ಸಂಬಂಧ ಇಲ್ಲ ಅದು ಎಜುಕೇಶನ್ ಈಸ್ ಇಂಪಾರ್ಟೆಂಟ್ ಬೈ ಅದಕ್ಕೆ ನಾವು ಕಪ್ ಬಗ್ಗೆ ಮಾತಾಡ್ತೀವಿ ಅದು ಗೌರ್ಮೆಂಟ್ ಅದು ಬೇರೆ ಗೌರ್ಮೆಂಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಅಂದ್ರೆ RCB ಗೆದ್ದದಿತ್ತು ಅಂದ್ರೆ ಅದು ಅಂದಬಾದ ಫ್ಲೈಟ್ ಕ್ರಾಶ್ ಇದೇನು ಅದು ಅವು ಚೂತೆ ಇದ್ರು ಅಷ್ಟೇ ಅದಕ್ಕೆ ಕಂಪೇರ್ ಮಾಡ್ತಾರೆ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಬ್ರೋ ನಾಟ್ RCB ಟೀಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಅದ ಬಿಡ್ರಿ ಇವ್ರ ಕಪ್ ಅಂದ್ರೆ ಹಿಂಗ್ ಸಾಯ್ತಾರಂತ ಇವ್ರ ಕಪ್ ಗೆಲ್ಬಾರ್ದಿತ್ತು ಅಣ್ಣ ಕ್ರೇಜ್ ಹಂಗ ಅದ ರೀ ಅದಾದ್ಮೇಲೆ ಅವ್ರು ಮ್ಯಾನೇಜ್ ಮಾಡ್ಬೇಕಾಗಿತ್ತು ಯಾವ್ದು ತಲಪತಿದ ಅವಂದು ಆಗಿಲ್ಲ ಆಯ್ತು ಅಲ್ಲೂ ಅರ್ಜುನ್ ಆಯ್ತು ಅಣ್ಣ ಅಲ್ಲು ಅರ್ಜುನ್ ಪಿಕ್ಚರ್ ರಿಲೀಸ್ ಆಗಿತ್ತು ಸಡನ್ಲಿ ವಿಸಿಟ್ ಮಾಡ ನಾವು ಅಲ್ಲು ಅರ್ಜುನ್ ಅಲ್ಲಿ ಸೇಮ್ ಒಬ್ಬ ಸತ್ತ ಅಣ್ಣ ಅಂದ್ರೆ ಅಲ್ಲು ಅರ್ಜುನ್ ತಪ್ಪ ಅದ್ರೊಳಗೆ ಅಣ್ಣ ಇವ್ರು CSK ದವ್ರು ಹೇಳ್ತಾರಣ್ಣ CSK ದವ್ರು ಸ್ಟ್ಯಾಂಪರ್ಡ್ ಆಯ್ತು ಅದಾಯ್ತು ಮತ್ತೆ ತಲಪತಿ ಯಾವ್ದೋ ಸಮಾವೇಶದಾಗ ಎಷ್ಟೋ ಮಂದಿ ಸತ್ತರು ಮತ್ತೆ ಏನ್ ನಿಮ್ದೇನ ಅಣ್ಣ ಅವ್ರಿಗೆ ಕೇರ್ ಹೆಂಗ್ ಮಾಡ್ರ RCB ದವ್ರು ಅದು ಹೇಳ್ರಿ ತಿರ್ಕೊಂಡವ್ರಿ 2 ತಿಂಗಳು ಒಂದ್ ಸ್ಟೋರಿ ಪೋಸ್ಟ್ ಇಲ್ಲ ಏನೂ ಇಲ್ಲ ನಾ ಚಿತ್ತ ಟಪ್ ಅಣ್ಣ ಅದು ಮತ್ ನಂಗೆ ಹೆಂಗ್ ಗೊತ್ತ್ರಿ ಈ RCB ಗೆದ್ ನೆಕ್ಸ್ಟ್ 2 ದಿನಕ್ಕೆ ಕಟ್ಟೆ ಸೋಷಿಯಲ್ ಮೀಡಿಯಾನೇ ಕಟ್ಟ ಇಲ್ಲ ಅಣ್ಣ ನೋಡ್ರಿ ಅದು ಅವ್ರದ್ದು ಏನು ಅವ್ರ ಕೆಳಗೆ ಇಲ್ರಿ ಅಣ್ಣ ಈಗ ಅವ್ರ ಇಷ್ಟು ವರ್ಷಲಿಂದ ಒಂದೇ ಉದ್ದೇಶ ಇತ್ತು ಕಪ್ ಗೆಲ್ಲೋದು ಅವ್ರು ಗೆದ್ದಾರ ಡ್ರೀಮ್ ಇತ್ತದು ಈಗ ಹಿಂಗ್ ಆಗ್ತದ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಬೇರೆ ಅಪೋಸಿಟ್ ಟೀಮ್ ದವ್ರದ್ದು ಒಂದೇ ವಿರಾಟ್ ಕೊಹ್ಲಿ ಮುಚ್ಕೊಂಡು ಹತ್ತರಲ್ಲ ನನ್ ಕಣ್ಣಾಗ ನೀರ್ ಬಂದೋರಣ ಯಪ್ಪ ನನಗಂತ್ರು ತಿಮ್ಮಾಪುರಿ ಜಾಮ್ ಆತ ಅಣ್ಣ ತಿಮ್ಮಾಪುರಿ ಕಲಬುರಿನೇ ಜಾಮ ಹೆಂಗಾಗಿತ್ರಿ ಅಣ್ಣ ಅಲ್ಲಿ ವಿಧಾನಸೌಧಲ್ಲಿ ಹಚ್ಚ ಬರ್ಬೇಕಾಗಿದ್ರಿ ಅಣ್ಣ ಗಾಡಿ ಅಣ್ಣ ಅವ ಎಷ್ಟೋ ಗೆದ್ದ ನೋಡ ಅವ್ನಿಗೆ ಏನ್ ಜರೂರತ್ ಐತಿ ಹೇಳೋಣ IPL ಅವ್ನಿಗೆ IPL ಅದು ಡಿಸ್ಕ್ರೈಬ್ ಮಾಡಕ್ಕೆ ಆಗಲ್ಲ ವಿರಾಟ್ ಕೊಹ್ಲಿ ಹಳ್ಳೂರಿ ಅದು ಒಂದು ಬಾಟಲ್ ಅದ ನೋಡ್ರಿ ಅಲ್ಲಿ ನೀವು ಮುಚ್ಚಿರೋದು ಫಸ್ಟ್ ಈಗ ಓಪನ್ ಇಲ್ಲ ಪೂರ ಮುಚ್ಚಿರೋದು ಮ್ಯಾಗಿನ ಮುಚ್ಚಿರಿ ಸೆಟ್ ಪೂರ ಮುಚ್ಚಿರ ವೈಬ್ರೆ ಭಾರಿ ಈಸಿ ಆತ ನೀವು ಮಲಕ್ ಪಾನಿ ಕ್ಯಾಲೆ ರೇ ಅಪ್ಪ ಮಾಲ್ ಅದ ನೋಡ್ರಿ ತಗೊಂಡ್ ನೋಡ್ರಿ ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ चलो भाई भाई टाइम आ गया ऑडियंस ही बैठ ऑडियंस को बोल के जा भाई ऑडियंस भाई सब लोग बाय थैंक यू सो मच मेरे पता है तुम मेरे को पहचानते नहीं मोर्शल गाड़ी कहां है जाने का मैं निम्दू प्रमोशन आटो तुम्हें दोन्ही ना संकट आहे सर भाई गाडी कोड
ए भाई ऑटो से कहाँ जाता भाई, मैं छोड़ दूं जा उसको। अरे अरे इसकी भाई, गाड़ी लग जा ऑटो रही है, पे- मैं आजू घर को जाओ भाई, मैं छोड़ता ना, मैं हूं ना जा ಬರ್ರಿ ಮಲ್ಲ ಕಿಲ್ ಬರ್ರಿ ಆ ಕಡೆ ನಾವು ಮುಂದೆ ಒಂದು ಕುಂದ್ರಿ. ತಾಸಾದ್ರೂ ಬಂದ್ ಮಾಡೋಣ ಸಾಕು. ಸಾಕು ಏ ವಿಶಾಲ ಯಾರು ಪಾಠ ಬಕ್ವಾಸ್ ಏನು ಟ್ವಿಸ್ಟ್ ಇಲ್ಲ ಇಲ್ಲ ಬೈಬಾರ್ನು ಅಂತೀರಿ, ಏನು ಮಾತಾಡ ಏನು ಯಾರು ನೋಡ್ತಾರೆ ಯಾರು ಮಲ್ಲ ಮಲ್ಲ ಕಿಲ್ ಏ, ಮುಂದೆ ಹಳ್ಳು. ಬರ್ರಿ. ಅಣ್ಣ ನೋಡಮ್ರಿ ಅಣ್ಣ ಹೋಗಿರಿ ನೀವು ಹೋಗಿರಣ್ಣ ಜಸ್ಟ್ ಟ್ರೈ ಅಣ್ಣ ಬಿಡ್ತಾರೆ ಸೊ ಅಲ್ಲಿ ಕುಂದ್ರಿ ಮೂಲೆ ಕುಂದ್ರಿ ಕಾಣ ಅಣ್ಣ ಆಯ್ತು ಬರ್ ಅಣ್ಣ ಒಂದ್ ಆಗಿತ್ತಂದ್ರೆ ಕಟ್ ಮಾಡ 1 hour ಆಗಿದ್ರಿ ಅಣ್ಣ. ಅಣ್ಣ ಇದು ಇಷ್ಟು ಬೋರಿಂಗ್ ಆಗಲ್ರಿ ಅಣ್ಣ, ಸ್ವಲ್ಪ ಬಿಡ್ಬೇಕಾಗ್ತದೆ ನೋಡ್ರಿ. ಬೇರೆ ಚಾನಲ್ ತೆಗ್ದಾಕ ಬೇಕಂದ್ರೆ ನಿಮ್ದು ಆಗ್ಬೇಡ್ರಿ, ಬಟ್ ಇಷ್ಟು ಸಿಂಪಲ್ ನಡೆಯಲ್ರಿ ಅಣ್ಣ. ನೀವು ನೋಡ್ರಿ ಅಣ್ಣ ನಡೆಯಲ್ಲ, ಟೋಟಲಿ ನಡೆಯಲ್ಲ. ಇನ್ನ ನೆಕ್ಸ್ಟ್ ಟೈಮ್ ನೀನು ಏನ್ರ ಒಂದು ಕಾಂಪಿಟೇಷನ್ ಇಡ್ರಿ, ಏನ್ರಿ ಒಂದು ಹಿಂಗೆ ಏನ್ರಿ ಟ್ವಿಸ್ಟ್ ಇಡ್ರಿ ಅಣ್ಣ. ಇಷ್ಟು ಗೇಮ್ ಅಣ್ಣ ನಾಳೆ ನೋಡಮಿ ಗೇಮ್ ಅಣ್ಣ ನೋಡ ಏನ್ರಿ ಒಂದಿನ ನಾಳೆ ಸಂಡೇ ಟ್ರೂತ್ ಆರ್ ಡೇರ್ ಅಣ್ಣ. ಅದೇ ಹೇಳ್ತೀನಿ ಅಣ್ಣ ಬ್ಯಾಡ್ರಪ್ಪ ಹೊಲಸಲ್ ಕಲ್ಸಾಸ್ ಬೇಡ ಮೊದಲು. ಅಣ್ಣ ಏನ್ ಮಾಡಮ್ ಗೊತ್ತ್ರಿ ಅಣ್ಣ ಬಂದ್ ಮಾಡ್ರಿ ಸಾಕು ಬಂದ್ ಮಾಡ್ರಿ ಹೇಳ್ರಿ ಬಂದ್ ಮಾಡ್ರಿ ಅಣ್ಣ ಮತ್ತೆ ಎಲ್ಲಿ ಜಾಸ್ತಿ ಆದ್ರೆ ಸೊ ಗೈಸ್ ಈ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಖಾಲಿ ಇದ್ದಾಗ ನೋಡ್ರಿ ವಿಡಿಯೋ, ಯಾಕಂತಂದ್ರ ವಿಡಿಯೋ ಖಾಲಿ ಇದೆ ವಿಡಿಯೋ ಮಾಡಿವಿ. ಸೊ ಗೈಸ್ ಬರ್ರಿ ಈಗ ಥ್ಯಾಂಕ್ ಯು ಹೇಳ್ರಿ ಯಾರ್ದ ಮಾಡ್ದ. ಸೊ ಥ್ಯಾಂಕ್ ಯು ಒಂದು ತಮ್ಮನೇಲಿಗೆ ಪೋಸ್ಟ್ ಕೊಟ್ಬಿಡ್ರಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಅಣ್ಣ ಒಂದು ಫೋಟೋನ ತೆಗೀರಿ ಅಣ್ಣ, ಫೋಟೋನ ತೆಗೀರಿ ಟೈಮ್ ಇಟ್ಟು. ಹಂಗೆ ಬರಲ್ರಿ ಅಣ್ಣ. ಅಣ್ಣ ಇಲ್ರಿ